ವೀಕ್ಷಕರಿಗೆಲ್ಲ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಪ್ರತಿ ತಿಂಗಳು ಕೂಡ ಅಶ್ವವೇಗ ಸುದ್ದಿವಾಹಿನಿಯಿಂದ ಆಯಾ ತಿಂಗಳ ಭವಿಷ್ಯವನ್ನು ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ಈ ತಿಂಗಳು ಕೂಡ ಅಂದರೆ ಮಾರ್ಚ್ ಅಲ್ಲಿ ನಿಮ್ಮ ಭವಿಷ್ಯ ಹೇಗಿರುತ್ತೆ, ಅದು ರಿಲೇಶನ್ಶಿಪ್, ಕುಟುಂಬದ ವಿಚಾರದಿಂದ ಇರಬಹುದು, ಫೈನಾನ್ಷಿಯಲಿ ನಿಮ್ಮ ಕರಿಯರ್ ಇಂದ ಇರಬಹುದು, ಜೊತೆಗೆ ಸಾಕಷ್ಟು ರೀತಿಯ ಆರೋಗ್ಯದ ವಿಚಾರಗಳಿಂದ ಕೂಡ ಇರಬಹುದು. ಜೊತೆಗೆ ಇದೆಲ್ಲಕ್ಕೂ ಮಿಗಿಲಾಗಿ ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ, ಪರಿಹಾರಗಳು ಇರುತ್ತೆ. ಹಾಗಾದ್ರೆ ಎಂದಿನಂತೆ ಇವತ್ತು ಕೂಡ ಈ ತಿಂಗಳ ಭವಿಷ್ಯವನ್ನು ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ಟ್ಯಾರೋ ಕಾರ್ಡ್ ರೀಡರ್, ಲೈಫ್ ಕೋಚ್, ಕ್ರಿಸ್ಟಲ್ ಕೋಚ್ ಆಗಿರುವಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಮಾರ್ಚ್ ಶುರುವಾಗ್ತಿದೆ, ಮತ್ತೊಂದು ತಿಂಗಳಿಗೆ ಕಾಲಿಡ್ತಿದ್ದೀವಿ. ವರ್ಷ ಶುರುವಾದಾಗಿನಿಂದ ಬಹುಶಃ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಯಾಕಂದ್ರೆ ತುಂಬಾ ಸ್ಪೀಡ್ ಅನ್ನಿಸ್ತಿದೆ. ಈ ಓವರ್ ಆಲ್ ಎನರ್ಜಿ ನನಗೆ ಮಾತ್ರ ಅನಿಸ್ತಿದೆಯಾ, ಇಡೀ ವರ್ಷಕ್ಕೂ ಆಗಿದೆಯಾ ಅಂತ? ಇಲ್ಲ, ಸ್ವಲ್ಪ ಸ್ಪೀಡ್ ಆಗಿ ಮೂವ್ ಆಗ್ತಾ ಇದೆ ಈ ವರ್ಷ. ವಿದ್ಯಮಾನಗಳು ಹಾಗೆ ನಡೀತಾ ಇವೆ, ಹಾಗಾಗಿ ಈ ವರ್ಷ ತುಂಬಾ ಬೇಗ ಹೋಗೋ ತರ ಅನ್ಸುತ್ತೆ. ಓಕೆ ಓಕೆ ಎಸ್ ಮ್ಯಾಮ್. ಇನ್ನು ಮಾರ್ಚ್ ವಿಚಾರಕ್ಕೆ ಬಂದ್ರೆ ಓವರ್ ಆಲ್ ಎನರ್ಜಿ ಮಾರ್ಚ್ದು ಹೇಗಿರಬಹುದು? ಮಾರ್ಚ್ ತಿಂಗಳಲ್ಲಿ ಓವರ್ ಆಲ್ ಎನರ್ಜಿ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಎಸ್ ಮ್ಯಾಮ್, ನೋಡಿ ಇಲ್ಲಿ ಒಂದು ಫೆಮಿನೈನ್ ಎನರ್ಜಿ ಅಂತ ಏನು ಹೇಳ್ತೀವಿ, ಈ ಫೆಮಿನೈನ್ ಎನರ್ಜಿಯ ಮೂಲಕ ನಮಗೆ ಸಾಕಷ್ಟು ಗೈಡೆನ್ಸ್ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ತುಂಬಾ ಪಾಸಿಟಿವ್ ಆದಂಥ ಟೈಮ್ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಂತೂ ತುಂಬಾ ಪಾಸಿಟಿವ್ ಆಗಿರುವಂತಹ ಟೈಮ್ ಓವರ್ ಆಲ್ ಜನಕ್ಕೆ. ಅಂಡ್ ಜಾಬ್ ಹುಡುಕ್ತಾ ಇರೋರಿಗೆ ಕೂಡ ಇದು ಪಾಸಿಟಿವ್ ಆದಂಥ ಟೈಮು. ಬಿಸ್ನೆಸ್ ಮೆನ್ಗಳಿಗೆ ಒಂದು ಸಣ್ಣ ಹೋಪ್ ಕಾಣಿಸುವಂಥ ಟೈಮ್ ಇದು ಅಂತ ಹೇಳ್ಬೋದು. ಇನ್ನು ಕುಟುಂಬ ಸದಸ್ಯರ ವಿಚಾರಕ್ಕೆ ಬಂದಾಗ, ಜನರಲ್ ರೀಡಿಂಗ್ ಅಂತ ನೋಡಿದಾಗ ಇಲ್ಲೂ ಕೂಡ ಹಣದ ವಿಚಾರವಾಗಿನೇ ಹೆಚ್ಚು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕಾರ್ಡ್. ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ, ಜನ ಹಣ ಮುಖ್ಯನಾ ರಿಲೇಶನ್ಶಿಪ್ ಮುಖ್ಯನಾ, ಈ ತರದೊಂದು ಕನ್ಫ್ಯೂಷನ್ ಈ ಟೈಮಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಈ ಮಂತ್ ಅಲ್ಲಿ ಜನರಲ್ ಆದಂತಹ ರೀಡಿಂಗ್ಸ್ ಅಂತ ನೋಡಿದಾಗ. ಮ್ಯಾಮ್, ಇನ್ನು ವೈಯಕ್ತಿಕವಾಗಿ ಫೆಬ್ರವರಿ ವಿಚಾರಕ್ಕೆ ಬಂದ್ರೆ ನನಗನ್ಸಿದ್ದು ಫೆಬ್ರವರಿ ಅಷ್ಟಾಗಿ ಕೂಲ್ ಆಗಿರ್ಲಿಲ್ಲ ಅಂತ. ಸಾಕಷ್ಟು ವಿದ್ಯಮಾನಗಳು ನಡೀತು, ರಾಜಕೀಯದಿಂದ ಇರ್ಬೋದು ಅಥವಾ ಪ್ರಕೃತಿಯಿಂದನೋ. ಯಾಕಂದ್ರೆ ಬಿಸಿಲು ಹೆಚ್ಚಾಗ್ತಿರುವಂತಹ ಕಾಲ, ಜನ ಒಂದು ಶಿಫ್ಟ್ ಅನ್ನ ನೋಡ್ತಿದ್ದಾರೆ, ಈಗ ಕಿರಿಕಿರಿ ಅನಿಸ್ತಿದೆ. ಜೊತೆಗೆ ಬೇರೆ ಬೇರೆ ಕರಿಯರ್ ವೈಸ್ ಇಂದ ಕೂಡ ಏನೋ ಒಂಥರ ಫ್ಲಕ್ಚುಯೇಷನ್ಸ್ ಜಾಸ್ತಿ ಇತ್ತೇನೋ ಫೆಬ್ರವರಿ ಅನ್ನೋ ರೀತಿಯಲ್ಲಿ. ಸೊ ಮಾರ್ಚ್ ಕೂಲಾ ಅಂತ ನೋಡಿದ್ರೆ ಏನ್ ಸಿಗಬಹುದು ಗೈಡೆನ್ಸ್ ಅಂತ? ಮಾರ್ಚ್ ಕೂಲ್ ಆಗಿರುತ್ತಾ, ಪಾಸಿಟಿವ್ ಆಗಿರುತ್ತಾ? ಆಕ್ಚುಲಿ ನನಗೆ ಆಲ್ಮೋಸ್ಟ್ ಬಂದಿರೋ 3 ಕಾರ್ಡ್ಗಳು ಪಾಸಿಟಿವ್ ಆದಂತಹ ಕಾರ್ಡ್ಗಳೇ ಬಂದಿದೆ ನೋಡದಂತ. ಇನ್ನೊಂದು ಈ ಮಂತ್ ಜನರಲ್ ಆಗಿ ಪಾಸಿಟಿವ್ ಆಗಿರುತ್ತಾ ನೋಡಿ, 3 ಕಾರ್ಡ್ ಬೀಳ್ತಾ ಇದೆ. ಸೊ ಇಲ್ಲಿ ಸ್ವಲ್ಪ ಹೊಡೆದಾಟ ಕಾಣಿಸ್ತಾ ಇದೆ ಈ ತಿಂಗಳು. ಹಣಕಾಸಿನ ವಿಚಾರಕ್ಕೆ ಇರಬಹುದು ಅಥವಾ ಸಕ್ಸಸ್ ವಿಚಾರಕ್ಕೆ ಇರಬಹುದು, ಸ್ವಲ್ಪ ಕಿರಿಕಿರಿಗಳನ್ನ ಅನುಭವಿಸುವಂತದ್ದು ಜಾಸ್ತಿ ಇರುತ್ತೆ. ಒಂದು ಶಿಫ್ಟ್ ತಗೊಳ್ಳುವಂತ ಟೈಮ್ ಇದು ಕೂಡ, ಒಂದು ಶಿಫ್ಟಿಂಗ್ ಟೈಮು, ಒಂದು ದೊಡ್ಡ ಮಟ್ಟದಲ್ಲಿ ಬದಲಾವಣೆಯ ಸಮಯ ಅಂತ ಹೇಳಬಹುದು. ಕೆಲವರಿಗೆ ಇದು ಸ್ವಲ್ಪ ಕಣ್ಣು ಕಟ್ಟಿ ಬಿಟ್ಟಂತಹ ವಾತಾವರಣ ಕೂಡ ಆಗಿರುತ್ತೆ. ಬಟ್ ಫೈನಲಿ ನಾವು ನೋಡಿದಾಗ ಇಲ್ಲಿ ಪಾಸಿಟಿವ್ ಆದಂಥದ್ದು ಒಂದು ಸೆಲೆಬ್ರೇಷನ್. ಫೈನಲಿ ಒಂದು ಸೆಲೆಬ್ರೇಷನ್ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ. ಅಫ್ಕೋರ್ಸ್ ಈ ಮಂತ್ ಒಂದು ದೊಡ್ಡ ಸೆಲೆಬ್ರೇಷನ್ ಇದೆ, ನಮ್ಮೆಲ್ರಿಗೂ ಸೆಲೆಬ್ರೇಷನ್ ಯುಗಾದಿ. ಸೊ ಹಂಗಾಗಿ ಸೆಲೆಬ್ರೇಷನ್ ಕಾಣಿಸ್ತಾ ಇದೆ. ಹಿಂದೂಗಳ ಹೊಸ ವರ್ಷ ಬರುತ್ತೆ, ಪಾಸಿಟಿವ್ ಆಗಿರುತ್ತೆ ಫೈನಲ್ ಆಗಿ. ಬಟ್ ಮೊದಲಿಗೆ ತಿಂಗಳ ಮೊದಲಲ್ಲಿ ನಮಗೆ ಸ್ವಲ್ಪ ಹೊಡೆದಾಟ, ಕಿರಿಕಿರಿಗಳು, ಮಾನಸಿಕವಾದ ಕಿರಿಕಿರಿಗಳು ಇದ್ದೇ ಇರುತ್ತೆ. ಓಕೆ ಮ್ಯಾಮ್, ಎಸ್. ಇನ್ನು ಇತ್ತೀಚಿನ ಟ್ಯಾರೋ ಕಾರ್ಡ್ ಟ್ರೆಂಡ್ ಹೆಂಗಿದೆ ಅಂತಂದ್ರೆ, ಟ್ಯಾರೋ ಕಾರ್ಡ್ ಕೇಳೋದೆ ನಮ್ಮ ಕುಟುಂಬ ರಿಲೇಶನ್ಶಿಪ್ ಹೇಗಿರುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಪ್ರೇಮಿಗಳಿಗೆ ಈ ತಿಂಗಳು ಹೇಗಿರುತ್ತೆ? ಪ್ರೇಮಿಗಳ ಒಂದು ಮಾಸ ಮುಗೀತು, ಫೆಬ್ರವರಿ ಮುಗಿದಿದೆ, ಆದ್ರೆ ಪ್ರೇಮಿಗಳ ಬಗ್ಗೆ ಪ್ರಶ್ನೆ ಕೇಳ್ತಿದ್ದೀರಾ. ನೋಡೋಣ ಪ್ರೇಮಿಗಳದು ಹೇಗೆ ಬರುತ್ತೆ ಈ ಮಂತಲ್ಲಿ. ರಿಲೇಶನ್ಶಿಪ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಕನ್ಫ್ಯೂಷನ್ ಅಲ್ಲಿ ಇದೆ. ಈ ಚಾಯ್ಸ್, 2 ಚಾಯ್ಸ್ ಇತ್ತಂದ್ರೆ ಇದಕ್ ತಗೊಳ್ಳ ಅನ್ನುವಂತ ಚಾಯ್ಸ್ ಇರ್ಬೋದು. ಮ್ಯಾರೇಜ್ ವಿಚಾರದಲ್ಲಿ 2 ಚಾಯ್ಸ್ ಇಟ್ಕೊಂಡು ಕನ್ಫ್ಯೂಷನ್ ಮಾಡ್ಕೊಳ್ಳುವಂಥದ್ದು, ಅಥವಾ ಯಾರೋ ಒಬ್ರು ನಿಮ್ಮನ್ನ ಈಗ ಇಷ್ಟಪಟ್ಟಿದೀನಿ ಅಂತ ಹೇಳ್ತಾರೆ, ಇದನ್ನ ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅನ್ನುವಂತ ಒಂದು ಕನ್ಫ್ಯೂಷನ್ ಅಲ್ಲಿ ಈ ಮಾಸ ಹೆಚ್ಚಾಗಿ ಕಳೆಯೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಹುದು. ಓಕೆ. ಇನ್ನು ನೀವು ಹೇಳಿದಾಗ ಈ ತಿಂಗಳು ಯುಗಾದಿ ಕೂಡ ಬರ್ತಿದೆ, ನಮ್ಮ ಹೊಸ ವರ್ಷ ಸೆಲೆಬ್ರೇಷನ್. ಹಾಗಾದ್ರೆ ಮಾರ್ಚ್ ಭವಿಷ್ಯ ಎಲ್ಲಾ ರಾಶಿಗಳಿಗೂ ಹೇಗಿದೆ ಅಂತ ನೋಡೋಣ, ಖಂಡಿತ ನೋಡೋಣ. ಎಸ್ ಮ್ಯಾಮ್, ಮೊದಲಿಗೆ ಮೇಷರಾಶಿ, ಅವರ ಆರೋಗ್ಯ, ಹಣಕಾಸು ಹಾಗೆ ಕುಟುಂಬ ಜೀವನ. ಆರೋಗ್ಯ, ಎಸ್,
ಹಣಕಾಸು ಮತ್ತು ಹಾಗೆ ಕುಟುಂಬ ಕುಟುಂಬ ಜೀವನ. ಎಸ್, ಈ 3 ವಿಚಾರಗಳನ್ನ ತಗೊಂಡಾಗ ಆರೋಗ್ಯದ ವಿಚಾರ, ಆರೋಗ್ಯ ತುಂಬಾ ಡೈನಮಿಕ್ ಆಗಿರುತ್ತೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಕರೇಜ್ ಇರುತ್ತೆ ನಿಮ್ಮಲ್ಲಿ, ನಿಮ್ಮ ಆರೋಗ್ಯ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಪ್ಯಾಷನೇಟ್ ಆಗಿ ನೀವು ಕೆಲಸ ಮಾಡೋದಕ್ಕೆ ನಿಮ್ಮ ಹೆಲ್ತ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಒಂದು ಧೈರ್ಯ ಹೆಚ್ಚಾಗಿರೋದ್ರಿಂದ ಏನೇ ಸಣ್ಣ ಪುಟ್ಟ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಬಂದರೂ ಕೂಡ ಅದನ್ನೆಲ್ಲ ನೀವು ಓವರ್ಕಮ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನರ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಫೋಕಸ್ ಜಾಸ್ತಿ ಇರುತ್ತೆ. ಒಂದು ಕಂಪ್ಯಾಷನೇಟ್ ಆಗಿ ನೀವು ಕೆಲಸ ಮಾಡೋದಕ್ಕೆ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮ್ಮ ಆರೋಗ್ಯ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು. ಇನ್ನು ಅವರ ಹಣಕಾಸು ಅಂತ ಹಣಕಾಸಿನ ವಿಚಾರ, ಕರಿಯರ್, ಹಣಕಾಸು ಹೇಗಿರುತ್ತೆ? ಹಣಕಾಸಿನ ವಿಚಾರ ಕೂಡ ಇಲ್ಲಿ ಪಾಸಿಟಿವ್ ಆದಂಥದ್ದೇ ತೋರಿಸ್ತಾ ಇದೆ. ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ತುಂಬ ಒಂದು ಪಾಸಿಟಿವ್ ಆದಂತಹ ಒಂದು ಸಪೋರ್ಟ್ ಸಿಗುತ್ತೆ. ಮತ್ತು ಹೈಯರ್ ಅಥಾರಿಟಿ ಅಂತ ಏನು ಹೇಳ್ತೀವಲ್ಲ, ಆ ಹೈಯರ್ ಅಥಾರಿಟಿಯಿಂದ ಬರಬೇಕಾಗಿರುವಂತಹ ಯಾವುದೇ ಒಂದು ಸವಲತ್ತುಗಳಿರ್ಬೋದು, ಹಣಕಾಸಿನ ಗ್ರ್ಯಾಂಟ್ಸ್ ಬೇಕು ಅಂದರೆ ಅದು ಎಲ್ಲ ಒಂದು ಈಸಿ ಆದ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ ಇನ್ನು ಅವರ ರಿಲೇಶನ್ಶಿಪ್ ವಿಚಾರ, ರಿಲೇಶನ್ಶಿಪ್ ವಿಚಾರದಲ್ಲೂ ಕೂಡ ನಿಮಗೆ ಬ್ಲೆಸ್ ಮಾಡ್ತಾ ಇರುವಂಥದ್ದು ಇದೆ. ಇದು ರಿಲೇಶನ್ಶಿಪ್ ವಿಚಾರಕ್ಕೆ ದ ಲವರ್ ಕಾರ್ಡ್ ಇಸ್ ಬೆಸ್ಟ್ ಕಾರ್ಡ್ ಅಂತ. ಸೊ ನಿಮ್ಮ ಯಾವುದೇ ರಿಲೇಶನ್ಶಿಪ್ ಇರಬಹುದು, ನಿಮ್ಮ ಸ್ಪೌಸ್ ಜೊತೆಗಿರಬಹುದು ಅಥವಾ ನಿಮ್ಮ ಇಷ್ಟಪಟ್ಟವ್ರ ಜೊತೆ ಇರಬಹುದು, ಈ ತಿಂಗಳಲ್ಲಿ ಒಂದು ಪಾಸಿಟಿವ್ ಆದಂತಹ ಹಾರ್ಮೋನಿಯಸ್ ಆಗಿರುವಂತಹ ರಿಲೇಶನ್ಶಿಪ್ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಇದು ಪಾಸಿಟಿವ್ ಆದಂತಹ ಕಾರ್ಡ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನೀವೇನಾದರೂ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಕೆಲಸಗಳನ್ನು ಮಾಡಬೇಕು ಅಂತಿದ್ರೆ ಅದನ್ನು ಮಾಡಬಹುದು. ಮತ್ತು ಯಾರ್ದಾದ್ರೂ ಜೊತೆ ಡೀಪ್ ಲವ್ ಲೈಫ್ನ ನೀವು ಎಂಜಾಯ್ ಮಾಡ್ತಾ ಇದ್ರೆ ಅದು ಕೂಡ ಪಾಸಿಟಿವ್ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಮೇಷರಾಶಿಯವರಿಗೆ ಆಲ್ಮೋಸ್ಟ್ ಆರೋಗ್ಯ ಇರಬಹುದು, ಹಣಕಾಸಿನ ವಿಚಾರ ಇರಬಹುದು, ಅಥವಾ ನಮ್ಮ ಒಂದು ಏನು ಫ್ಯಾಮಿಲಿ ರಿಲೇಶನ್ಶಿಪ್ ವಿಚಾರ ಇರಬಹುದು, ಮೂರೂ ಪಾಸಿಟಿವ್ ಆಗಿ ಬಂದಿದೆ. ಅವರಿಗೆ ಗೈಡೆನ್ಸ್ ಏನು ಸಿಗಬಹುದು? ಹಾಗಾದ್ರೆ ಖಂಡಿತ ನೋಡೋಣ. ಗೈಡೆನ್ಸ್ ಕಾರ್ಡ್, ಏಂಜಲ್ ಗೈಡೆನ್ಸ್ ಏನು ಕೊಡುತ್ತೆ ಅಂತ ಅನ್ನೋದನ್ನ ನೋಡುವ. ಆಸ್ಕ್ ಯುವರ್ ಏಂಜಲ್ ಅಂತ ಅನ್ನುವಂಥ ಕಾರ್ಡ್. ಅಂದ್ರೆ ನೀವೀಗ ನಿಮ್ಮ ನೀವು ಏಂಜಲ್ ಇವರು ಅಂತ ಯಾರನ್ನಾದ್ರೂ ಟ್ರೀಟ್ ಮಾಡ್ತೀರಾ ಅಂದ್ರೆ ಅವರ ಸಲಹೆ ಮೇರೆಗೆ ನೀವು ಕೆಲಸವನ್ನ ಮಾಡಿ. ಸೊ ನಾವು ಇಲ್ಲಿ ಇನ್ನೊಂದು ಏಂಜಲ್ನ ಕೇಳೋಣ. ಇದನ್ನ ನೋಡಿದ್ರೆ ಕೂಡ ಆಪರ್ಚುನಿಟಿ ಅನ್ನೋ ಕಾರ್ಡ್ ಬರ್ತಾ ಇದೆ. ಸೊ ಪಾಸಿಟಿವ್ ಆದಂತಹ ಟೈಮು ಮೇಷರಾಶಿಯವರಿಗೆ, ನಿಮ್ಗೆ ಹೊಸ ಹೊಸ ಆಪರ್ಚುನಿಟಿಗಳು ಬರೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ ಸೂಪರ್. ಇನ್ನು ವೃಷಭ ರಾಶಿಗೆ ಬರೋದಾದ್ರೆ, ವೃಷಭ ರಾಶಿಯವರ ಆರೋಗ್ಯ ಮತ್ತು ಹಣಕಾಸು ಹಾಗೆ ಅವರ ರಿಲೇಶನ್ಶಿಪ್, ಕುಟುಂಬ ಜೀವನ ಹೇಗಿರುತ್ತೆ ಮಾರ್ಚ್ ತಿಂಗಳಲ್ಲಿ? ವೃಷಭ ರಾಶಿಯವರಿಗೆ ಮೊದಲನೇದಾಗಿ ಆರೋಗ್ಯ, ಎರಡನೇದಾಗಿ ಹಣಕಾಸು, ಮೂರನೇ ಕಾರ್ಡ್ ಬಂದು ಕುಟುಂಬ ರಿಲೇಶನ್ಶಿಪ್ ವಿಚಾರದಲ್ಲಿ. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಹೊಡೆದಾಟ, ಆರೋಗ್ಯಕ್ಕೆ ಸಂಬಂಧಿಸಿದಂಗೆ ಕತ್ತು ನೋವು ಜಾಸ್ತಿ ಆಗಿರೋದಕ್ಕೆ ಚಾನ್ಸ್ ಇರುತ್ತೆ. ಈ ಸಮಯದಲ್ಲಿ ಸ್ವಲ್ಪ ನೀವು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕಾಗುತ್ತೆ. ಕೆಲಸ ಮಾಡೋ ಭರದಲ್ಲಿ ನಿಮ್ಮ ಆರೋಗ್ಯವನ್ನ ನೀವು ನೆಗ್ಲೆಕ್ಟ್ ಮಾಡುವಂಥದ್ದು ಸರಿಯಲ್ಲ ಅಂತ ಕಾರ್ಡ್ ತೋರಿಸ್ತಾ ಇದೆ. ಇನ್ನು ಇಲ್ಲಿ ಬಂದಿರುವಂತಹ ಕಾರ್ಡ್ ಅಂದ್ರೆ 5 ಆಫ್ ಪೆಂಟಕಲ್ಸ್ ಅಂತ ನಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಈ ಕಾರ್ಡ್ ಏನಪ್ಪಾ ಹೇಳುತ್ತೆ ಅಂದ್ರೆ ಫೈನಾನ್ಷಿಯಲ್ ಲಾಸಸ್ ಹೇಳ್ತಾ ಇದೆ. ಸೊ ವೃಷಭ ರಾಶಿಯವ್ರಿಗೆ ಯಾಕೋ ಸ್ವಲ್ಪ ಈ ಕಡೆ ಇದೂ ಸ್ವಲ್ಪ ಟಫ್ ಅನ್ನಿಸ್ತಿದೆ, ಆರೋಗ್ಯನೂ ಟಫ್ ಅನ್ನಿಸ್ತಾ ಇದೆ, ಹಣಕಾಸಿನ ವಿಚಾರ ಕೂಡ ಟಫ್ ಅನ್ನಿಸ್ತಾ ಇದೆ. ನಿಮ್ಮ ಮೈಂಡ್ ಸೆಟ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರದಲ್ಲಿ ಹೆದರ್ಕೊಂಡು ಐಸೋಲೇಷನ್ ಹೋಗುವಂಥದ್ದು, ಎಲ್ಲರಿಂದ ಓಡ್ ಹೋಗುವಂಥದ್ದು, ಒಂಥರ ಈ ಸೋತ್ ಹೋಗಿದ್ದೀನಪ್ಪ ನಂಗೆ ಇನ್ನೇನು ಬೇಡ ಅಂತ ಹೇಳಿ ಒಂದು ನೆಗೆಟಿವ್ ಆದಂತಹ ಸೆಲ್ಫ್ ಕಾನ್ಫಿಡೆನ್ಸೇ ಇಲ್ಲದೆ ಹೋಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ. ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಜಡ್ಜ್ಮೆಂಟ್ ಅನ್ನುವಂತಹ ಕಾರ್ಡು. ನೀವು ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾವುದೇ ಮೋಸ ಮಾಡ್ತಾ ಇಲ್ಲ, ನೀವು ನಿಯತ್ತಾಗಿದ್ದೀರಾ, ಏನೂ ತೊಂದರೆ ಮಾಡ್ತಾ ಇಲ್ಲ ಯಾರಿಗೂ ಅಂತ ಹೇಳಿದ್ರೆ ಖಂಡಿತ ಆ ರಿಲೇಶನ್ಶಿಪ್ ನಿಮಗೆ ಸರಿಯಾದ ಒಂದು ಬ್ಲೆಸ್ಸಿಂಗ್ಸ್ನ ಕೊಡುತ್ತೆ ಅಂತ. ಇದು ಜಡ್ಜ್ಮೆಂಟ್ ಏನು ಹೇಳಿ, ಜಡ್ಜ್ಮೆಂಟ್ ಯಾವಾಗಲೂ ನಾವು ಏನು ಕೆಲಸ ಮಾಡಿರ್ತೀವಿ ಅದಕ್ಕೆ ಜಡ್ಜ್ಮೆಂಟ್ ಕೊಡ್ತಾಳೆ. ಯಾವುದೇ ಒಂದು ಏಂಜಲ್ ಇರಬಹುದು, ಯಾವುದೋ ಒಂದು ಪವರ್ ಇರಬಹುದು, ಯೂನಿವರ್ಸಲ್ ಪವರ್ ಇರಬಹುದು, ನಮಗೆ ಪಾಸಿಟಿವ್ ಆದಂತಹ ಒಂದು ರಿಸಲ್ಟ್ನ ಕೊಡಬೇಕು ಅಂದರೆ ನಾವು ಫಸ್ಟ್ ಸರಿಯಾಗಿರ್ಬೇಕು.
ಸೊ ಹಾಗಾಗಿ ಇದು ಪಾಸಿಟಿವ್ ಆದಂತಹ ಕಾರ್ಡೇ ಆಗಿದೆ. ನೀವು ನಿಯತ್ತಾಗಿದ್ದರೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಪಾಸಿಟಿವ್ ಆಗಿದ್ದರೆ ಅವರು ಕೂಡ ನಿಮ್ಮ ಜೊತೆಗೆ ಅದೇ ರೀತಿ ಇರ್ತಾರೆ. ಅದು ಯಾರು ಬೇಕಾದ್ರೂ ಆಗಿರಬಹುದು. ರಿಲೇಷನ್ಶಿಪ್ ಅಂದ ತಕ್ಷಣ ನಿಮ್ಮ ಸ್ಪೌಸ್ ಆಗಬೇಕು, ಹಸ್ಬೆಂಡ್ ಆಗಬೇಕು, ಅಥವಾ ವೈಫ್ ಆಗಬೇಕು, ಅಥವಾ ಇನ್ಯಾರೋ ಈ ಪೇರೆಂಟ್ಸ್ ಆಗಬೇಕು, ಅಥವಾ ಲವರ್ಸ್ ಆಗಬೇಕು ಅಂತೇನಿಲ್ಲ. ಓಕೆ ಓಕೆ, ಸೂಪರ್. ದೆನ್ ಅವರ ಒಂದು ಗೈಡೆನ್ಸ್ ಅಂತ ನೋಡೋದಾದ್ರೆ ಏನು ಏಂಜಲ್ ಗೈಡೆನ್ಸ್ ಸಿಗಬಹುದು ವೃಷಭ ರಾಶಿಯವರಿಗೆ? ವೃಷಭ ರಾಶಿಯವರಿಗೆ ಗೈಡೆನ್ಸ್ ಅಂತ ಬಂದಾಗ ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್ ಅಂತ ಬರ್ತಾ ಇದೆ. ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್, ಬೇರೆಯವರನ್ನ ಸಹಾಯ ಹಸ್ತ ಚಾಚಬೇಕಾಗತ್ತೆ. ಈ ಸಮಯದಲ್ಲಿ ಏನಾದ್ರೂ ಸ್ಟ್ರಕ್ ಆಗಿದ್ದೀರಾ, ಆರೋಗ್ಯ ಸಮಸ್ಯೆ ಇದೆ, ಇಂಥ ಡಾಕ್ಟರ್ ಹತ್ರ ಯಾರ ಹತ್ರನೋ ಹೋಗ್ಬೇಕು, ಯಾರ್ದಾದ್ರೂ ಸಹಾಯ ತಗೊಂಡು ಹೋಗ್ಬೇಕಾಗತ್ತೆ. ಹಣಕಾಸು ಬೇಕು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಟೈಟ್ ಆಗಿದೆ ಪರಿಸ್ಥಿತಿ, ಯಾರನ್ನಾದ್ರೂ ಕೇಳಲೇಬೇಕಾಗಬಹುದು ಅನ್ನುವಂಥದ್ದು ತೋರಿಸ್ತಾ ಇದೆ. ಓಕೆ ಓಕೆ, ಫೈನ್. ಇದು ವೃಷಭ ರಾಶಿಯವರಾಗಿತ್ತು. ಇನ್ನು ಮಿಥುನ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಅವರ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ? ಅವರ ಆರೋಗ್ಯ, ಹಣಕಾಸು ಮತ್ತು ಕುಟುಂಬ ಜೀವನ, ರಿಲೇಶನ್ಶಿಪ್ ಓವರ್ ಆಲ್ ಆಗಿ. ಈಗ ಮೊದಲನೇದಾಗಿ ಆರೋಗ್ಯ, ಫೈನಾನ್ಷಿಯಲಿ ಹಣಕಾಸು ಹೇಗೆ ಬರುತ್ತೆ, ಜೊತೆಗೆ ಕುಟುಂಬ ಜೀವನ, ರಿಲೇಶನ್ಶಿಪ್. ಸೊ ನೋಡಿ, ಇಲ್ಲಿ ಆರೋಗ್ಯದ ವಿಚಾರಕ್ಕೆ ಇದು ಒಂದು ಲೆವೆಲ್ಗೆ ಪಾಸಿಟಿವ್ ಆದಂತಹ ಕಾರ್ಡೇ ಆಗಿದೆ. ಸೊ ನೀವು ಸ್ವಲ್ಪ ಹಣ ವ್ಯಯ ಮಾಡಬೇಕಾಗುತ್ತೆ ಆರೋಗ್ಯಕ್ಕಾಗಿ ಹಣ ಖರ್ಚು ಮಾಡ್ತೀರಾ, ಬಟ್ ಆರೋಗ್ಯ ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಏನು ಮೇಜರ್ ಹೆಲ್ತ್ ಇಶ್ಯೂಸ್ ಕಾಣಿಸ್ತಿಲ್ಲ ಮಿಥುನ ರಾಶಿಯವರಿಗೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ಸ್ವಲ್ಪ ನಿಮಗೆ ಲಾಸಸ್ ಆಗೋದಕ್ಕೆ ಅಥವಾ ನಿಮಗೆ ಮೋಸ ಆಗೋದಕ್ಕೆ ಜಾಸ್ತಿ ಚಾನ್ಸಸ್ ಇರುತ್ತೆ ಅಂತ. ಬರೀ ನಿಮಗೆ ಹಣಕಾಸಿನ ಲಾಸ್ ಮಾತ್ರ ಆಗಲ್ಲ, ಇದರಿಂದ ಮೆಂಟಲ್ ಪೇನ್ ಕೂಡ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಲಾಸಸ್, ಡಿಪ್ರೆಷನ್ಗೆ ಹೋಗೋದು, ಹಣ ಹೋಯ್ತು ಅನ್ನೋ ವಿಚಾರಕ್ಕೆ ನೀವು ಡಿಪ್ರೆಷನ್ಗೆ ಹೋಗೋದಕ್ಕೆ ಕೂಡ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕುಟುಂಬ ಜೀವನ, ರಿಲೇಶನ್ಶಿಪ್ ಅಂತ ಬಂದ್ರೆ ಕುಟುಂಬ ಜೀವನಕ್ಕೆ ಬಂದರೂ ಕೂಡ ಇದು ನೀವೇ ಎಲ್ಲದರಿಂದ ದೂರ ಉಳಿದು, ಅಂದರೆ ಈ ಫ್ಯಾಮಿಲಿ ಬೇಡ, ಈ ರಿಲೇಷನ್ಶಿಪ್ ಬೇಡ, ಇದು ಯಾರ ಜೊತೆನೋ ಕಿರಿಕಿರಿ, ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀವೇ ಎಲ್ಲೋ ಹೊರಗಡೆ ನಿಂತು ನೀವೇ ಐಸೋಲೇಷನ್ಗೆ ಹೋಗ್ತಾ ಇದ್ದೀರಾ. ಇದು ಯಾರೋ ನಿಮ್ಮನ್ನ ಐಸೋಲೇಷನ್ಗೆ ಕಳಿಸ್ತಾರೆ ಅಂತ ಅಲ್ಲ, ಅಥವಾ ಇನ್ಯಾರೋ ಪ್ರಾಬ್ಲಮ್ ಮಾಡ್ತಾರೆ ಅಂತನೂ ಅಲ್ಲ. ನೀವೇ ಇದು ಬೇಡ, ನನಗೆ ಈ ರಿಲೇಷನ್ಶಿಪ್ ಬೇಡ, ಜನ ಬೇಡ, ಈ ಥರದ ಒಂದು ಡಿಸಿಷನ್ಗೆ ಬಂದು ನೀವು ಐಸೋಲೇಟ್ ಆಗೋದಕ್ಕೆ ಈ ಸಮಯದಲ್ಲಿ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ ಏನ್ ಗೈಡೆನ್ಸ್ ಸಿಗುತ್ತೆ ಮಿಥುನ ರಾಶಿಯವರಿಗೆ? ಪ್ರೀತಿ ವಿಚಾರದಲ್ಲಿ ಅಂತ ತಗೊಂಡಾಗ ನೋಡೋಣ, ನಾವು ಏಂಜಲ್ ಗೈಡೆನ್ಸ್ ನ ತಗೊಳ್ಳೋಣ. ಸಾಮಾನ್ಯವಾಗಿ ಈ ತರದ ಕಾರ್ಡ್ ಬಂದಾಗ ಸ್ವಲ್ಪ ಗೈಡೆನ್ಸ್ ಇದು ಐಸೋಲೇಷನ್ ಹೋಗ್ಬಿಡೋದು ತುಂಬಾ ಒಳ್ಳೇದು ಅಂತ. ಯಾಕೆಂದ್ರೆ ಒಂದ್ ತಿಂಗಳು ಟೈಮ್ ಸಿಗುತ್ತೆ ನಿಮ್ಗೆ, ಇದು ಸರಿನಾ ತಪ್ಪಾ ಅಂತ ಯೋಚನೆ ಮಾಡಿ. ಆ ನಂತರ ಈ ರಿಲೇಶನ್ಶಿಪ್ ಬರಬಹುದಾ ಬೇಡವಾ ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೊಂಡು. ಸೊ ಹಾಗೆ ಈಗ ಏಂಜಲ್ ಗೈಡೆನ್ಸ್ ಏನ್ ಕೊಡ್ತವೆ ಏಂಜಲ್ಸ್ ಅಂತ ನೋಡೋಣ. ಸೊ ಇಲ್ಲಿ ನೋ ಅನ್ನುವಂಥ ಕಾರ್ಡ್ ಬಂದಿದೆ. ಕೇರ್ಫುಲ್ ಆಗಿರಿ. ನೋ ಅಂದರೆ ಬೇಡ, ನೀವು ಮಾಡ್ತಿರುವಂಥ ಕೆಲಸ ಸರಿಯಲ್ಲ, ಈ ಕೆಲಸದಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಿ, ಈಗಂತೂ ಸದ್ಯಕ್ಕೆ ಬೇಡ ಅನ್ನುವಂಥ ಒಂದು ಕಾರ್ಡ್ ಅದು. ಸೊ ಏಂಜಲ್ ಗೈಡೆನ್ಸ್ ಏನಂದ್ರೆ ನೋ, ಈ ತಿಂಗಳಲ್ಲಿ ನೀವು ಯಾವುದೇ ಮೇಜರ್ ಸ್ಟೆಪ್ನ ತಗೊಳ್ಳುವಂಥದ್ದು ಅಷ್ಟು ಸರಿಯಾದ ವಿಚಾರ ಅಲ್ಲ ಅಂತ ತೋರಿಸೋದು. ಇದು ಮಿಥುನ ರಾಶಿಯವರದಾಗಿತ್ತು. ಮುಂದಿನ ರಾಶಿ ಕಟಕ ರಾಶಿಗೆ ಬರೋದಾದ್ರೆ ಹೇಗಿರುತ್ತೆ ಕಟಕ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ ಅಂತ? ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಅವರ ಆರೋಗ್ಯದ ವಿಚಾರ ಅಂತ ಅಂದ್ರೆ ಆರೋಗ್ಯ, ಹಣಕಾಸು ಮತ್ತು ರಿಲೇಶನ್ಶಿಪ್. ಆರೋಗ್ಯ, ಹಣಕಾಸು ಮತ್ತೆ ರಿಲೇಶನ್ಶಿಪ್ ವಿಚಾರಕ್ಕೆ. ಆರೋಗ್ಯದ ವಿಚಾರ ಅಂತ ಬಂದ್ರೆ ಕರ್ನಾಟಕ ರಾಶಿಯವರಿಗೆ ಇದು ತುಂಬಾ ಪಾಸಿಟಿವ್ ಅಂತ ಹೇಳ್ಬೋದು. ಇದು ಯಾವುದೇ ನೆಗೆಟಿವ್ ಕಾರ್ಡ್ ಅಲ್ಲ. ಇದರಿಂದ ನಿಮ್ಗೆ ಎಲ್ಲ ರೀತಿಯ ಸಪೋರ್ಟ್ ಬೇಕಂದ್ರೆ, ಅಂದ್ರೆ ನೀವು ಮಾಡುವಂತ ಕೆಲ್ಸಕ್ಕೆ ಬೇಕಾಗಿರೋ ಎಲ್ಲ ಆರೋಗ್ಯದ ಈಗ ಹೆಲ್ತೇ ನಿಮಗೆ ಚೆನ್ನಾಗಿಲ್ಲ ಅಂದ್ರೆ ನೀವು ಕೆಲಸ ಹೇಗ್ ಮಾಡಕ್ಕಾಗತ್ತೆ? ಸೊ ನೀವು ಕೆಲಸ ಮಾಡಿ ಹಣ ಗಳಿಸ್ಬೇಕು ಅಂದ್ರೆ ನಿಮ್ಗೆ ಆರೋಗ್ಯದ ಒಂದು ಸಪೋರ್ಟ್ ಬೇಕು, ಆರೋಗ್ಯ ನಿಮ್ಗೆ ಪಾಸಿಟಿವ್ ಆಗಿರ್ಬೇಕು. ಆ ತರ ಒಂದು ಪಾಸಿಟಿವ್ ಕಾರ್ಡ್ ನಮ್ಗೆ ಇದು ತೋರಿಸ್ತಾ ಇದೆ ಅಂತ ಹೇಳ್ಬೋದು.
ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಕೂಡ ಇದು ಪಾಸಿಟಿವ್ ಆದಂತಹ ಟೈಮು. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಪಾರ್ಟ್ನರ್ಗಳಿಂದ ಒಂದು ಒಳ್ಳೆ ರೀತಿಯ ಗೈಡೆನ್ಸ್ ಸಿಗುತ್ತೆ ನಿಮಗೆ. ನೀವು ಮಾಡುವಂತಹ ಎಲ್ಲ ಕೆಲಸಗಳಿಗೆ ಏಂಜಲ್ಸ್ ಬ್ಲೆಸ್ಸಿಂಗ್ ಇರುತ್ತೆ. ಹಾಗೆಯೇ ನಿಮ್ಮ ಪಾರ್ಟ್ನರ್ದು ಒಂದು ಏನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ತೀವಲ್ಲ, ಅದು ತುಂಬ ಪಾಸಿಟಿವ್ ಆಗಿ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಕೊನೆಯದು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ, ರಿಲೇಶನ್ಶಿಪ್ಪಿಂದ ಸ್ವಲ್ಪ ದೂರ ಉಳಿದಿದ್ದೀರಾ ನೀವು. ದೂರ ಉಳಿದು ನಿಮ್ಮ ಲಾಂಗ್ ಟೈಮ್ ಗೋಲ್ಗಳೇನಿದೆಯಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅದನ್ನ ಪೂರ್ತಿ ನಾವು ತಪ್ಪು ಅಂತಾನು ಹೇಳೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಿಮ್ಮ ಲೈಫ್ ಸೆಟ್ಲ್ ಆಗಬೇಕು ಅಂದ್ರೆ ನೀವು ಏನು ಮಾಡ್ತಿದ್ದೀರಾ ಅನ್ನೋ ಗಮನ ನಿಮ್ಗಿರ್ಬೇಕು. ಅಂಥ ಒಂದು ಯೋಚನೆಯಲ್ಲಿ ನೀವಿದ್ದೀರಾ. ಯೋಚನೆಗಳಲ್ಲಿ ಬಿದ್ದು ನಿಮ್ಮ ರಿಲೇಶನ್ಶಿಪ್ ಸ್ವಲ್ಪ ದೂರ ಆಗ್ತಾ ಇದೆ. ನೋಡ್ಕೊಳ್ಳಿ, ನಿಮಗೆ ಈ ರಿಲೇಶನ್ಶಿಪ್ನ ಈ ಸಮಯದಲ್ಲಿ ಮೇಂಟೈನ್ ಮಾಡೋದು ತುಂಬ ಮುಖ್ಯ ಅಂತ ನಿಮ್ಗೆ ಅನಿಸಿದಾಗ ನೀವು ರಿಲೇಶನ್ಶಿಪ್ಗಳ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಇಲ್ಲ, ನನ್ನ ಕೆರಿಯರೇ ಈ ಗಮನ ನಿಮ್ಗೆ ಮುಖ್ಯ ಅಂದರೆ ಖಂಡಿತ ಅದ್ರ ಕಡೆ ಗಮನ ಕೊಡಿ. ನಿಮಗೆ ಮುಂದೆ ಅದರಿಂದ ಸಕ್ಸಸ್ ಸಿಗೋದಕ್ಕೆ ಅವಕಾಶ ಇದೆ ಅಂತ. ಓಕೆ, ಇನ್ನು ಗೈಡೆನ್ಸ್ ಏನು ಸಿಗ್ಬೋದು ಕಟಕ ರಾಶಿಯವರಿಗೆ? ಕರ್ಕಾಟಕ ರಾಶಿಯವರಿಗೆ ಏಂಜಲ್ ಗೈಡೆನ್ಸ್, ಅಶ್ವಿನಿ ದೇವತೆಗಳ ಒಂದು ಸಲಹೆ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ನೋಡಿದ್ರೆ, ನೋಡಿ, ಇದು ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂದ್ರೆ ಕೆಲವೇ ವಾರಗಳಲ್ಲಿ ನೀವು ಅಂದುಕೊಂಡಂತಹ ಕೆಲಸ ಆಗೋದಕ್ಕೆ ಅವಕಾಶ ಇರುತ್ತೆ ಅನ್ನುವಂಥದ್ದು ಏಂಜಲ್ ಗೈಡೆನ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಮೇಡಮ್, ಇನ್ನು ನೆಕ್ಸ್ಟ್ ರಾಶಿ ಸಿಂಹರಾಶಿಗೆ ಬರೋದಾದ್ರೆ ಮಾರ್ಚ್ ತಿಂಗಳ ಸಿಂಹರಾಶಿಯವರಿಗೆ ಹೇಗಿರುತ್ತೆ ಅಂತ. ಯಾಕೆಂದ್ರೆ ಈಗ ಗ್ರಹಣ ಕೂಡ ಸಿಂಹರಾಶಿಯಲ್ಲೇ ಆಗಿರೋದು, ಮತ್ತು ಸಿಂಹರಾಶಿಯವರಿಗೆ ಶುಭವಿದೆಯಾ ಅಶುಭವಿದೆಯಾ, ಟ್ಯಾರೋಟ್ ಏನ್ ಹೇಳುತ್ತೆ ಅಂತ ನೋಡೋಣ. ಅವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಎಸ್, ಓಕೆ, ನೋಡಿ, ಸಿಂಹರಾಶಿಯವರಿಗೆ ಆರೋಗ್ಯದ ವಿಚಾರ ಅಂತ ಬಂದಾಗ ಇದು ಪಾಸಿಟಿವ್ ಆದಂತಹ ಕಾರಣನೇ. ಏನು ಮೇಜರ್ ಇಶ್ಯೂಸ್ ಇಲ್ಲ. ನಿಮ್ಮ ಗಮನ ಎಲ್ಲ ಒಂದು ಟ್ರಾವೆಲಿಂಗ್ ಕಡೆನೋ, ನಿಮ್ಮ ಒಂದು ಕೆಲಸಗಳನ್ನ ಮಾಡ್ಕೊಡೋದ್ರ ಕಡೆನೋ, ಅಥವಾ ಓಡಾಟ ಸಾಮಾನ್ಯವಾಗಿ, ಅದರಲ್ಲೂ ಈ ಮಾರ್ಕೆಟಿಂಗ್ ಜಾಬಲ್ಲಿ ಇರೋರಿಗೆ ತುಂಬ ಓಡಾಟ ಇರುತ್ತಲ್ವಾ, ಅಂಥವ್ರಿಗೆಲ್ಲ ನಿಮ್ಮ ಆರೋಗ್ಯ ಈ ಸಮಯದಲ್ಲಿ ತುಂಬ ಪಾಸಿಟಿವ್ ಆಗಿ ಹೆಲ್ಪ್ ಮಾಡುತ್ತೆ. ಅಥವಾ ನೀವೇನಾದರೂ ಟ್ರಾವೆಲಿಂಗ್ ಇಟ್ಕೋಬೇಕು ಈ ಸಮಯದಲ್ಲಿ ಅನ್ಕೊಂಡಿದ್ರೆ ಖಂಡಿತ ಇಟ್ಕೊಳ್ಳಿ. ಅಫ್ಕೋರ್ಸ್ ಹೊರಗಡೆ ಬಿಸಿಲಿದೆ, ಆ ಬಿಸಿಲಿಗೆ ಎಷ್ಟು ದಣಿವಾಗಬೇಕೋ ಅಷ್ಟು ಆಗದೆ ನೀವು ಕೆಲಸವನ್ನ ಸಾಧಿಸ್ಕೊಂಡು ಬರೋದಕ್ಕೆ ಅವಕಾಶ ಇರುತ್ತೆ, ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರುವಂತದ್ದು ಆರೋಗ್ಯದ ಹಣಕಾಸಿನ ವಿಚಾರ. ನೆಕ್ಸ್ಟ್ ಬರುವಂತದ್ದು ಹಣಕಾಸಿನ ವಿಚಾರಕ್ಕೆ ಬಂದಾಗ ಒಂದು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರೋರಿಗೆ ತುಂಬಾ ಪಾಸಿಟಿವ್ ಆದಂತಹ ಈ ಒಂದು ಟೈಮ್ ಅಂತ ಹೇಳ್ಬಹುದು. ನೀವು ಅಂದುಕೊಂಡಂತಹ ಕೆಲಸಗಳು ತುಂಬಾ ಈಸಿಯಾಗಿ ಆಗ್ತವೆ. ಆಮೇಲೆ ಇಮ್ಯಾಜಿನೇಷನ್ ಇಂದ ಹೊರಗಡೆ ಬರಬೇಕು. ನೀವು ಏನೋ ದೊಡ್ಡ ಮಟ್ಟದ ಯಾವುದೋ ಒಂದು ದುಡ್ಡು ಬಂದ್ಬಿಡುತ್ತೆ, ನನಗೆ ಮ್ಯಾಜಿಕ್ ಕ್ರಿಯೇಟ್ ಆಗೋಗುತ್ತೆ ಅಂತ ಅನ್ಕೊಂಡ್ರೆ ಅದು ಆಗೋದಿಲ್ಲ. ಸೊ ಇದು ನೀವು ಕಷ್ಟಪಟ್ಟು ದುಡಿತೀರಾ, ಅದಕ್ಕೆ ಸರಿಯಾದ ಹಣ ಬರುತ್ತೆ ಅಂತ. ಹಣ ಬರಲ್ಲ ಅಂತ ಇಲ್ಲಿ ಇದೇ ಇಲ್ಲ ನನ್ಗೆ, ಯಾಕೆಂದ್ರೆ ಬಂದಿರುವಂತದ್ದು ಕಿಂಗ್ ಆಫ್ ಕಪ್ಸ್ ಅನ್ನುವಂಥ ಕಾರ್ಡ್. ಸೊ ಇಲ್ಲಿ ಹಣ ಬರೋದಕ್ಕೆ ಎಲ್ಲ ತರದ ಅವಕಾಶನೂ ಇರುತ್ತೆ, ಪಾಸಿಟಿವ್ ಆರ್ಡ್ ಅಂತ ಕಾರ್ಡ್. ಆದ್ರೆ ಇಮ್ಯಾಜಿನೇಷನ್ ಅಲ್ಲಿ ಬದುಕಬಾರ್ದು ನೀವು ಅಂತ ಹೇಳಿ. ರೈಟ್. ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಕೂಡ ಇದು ನಿಮ್ಮ ಇಂಟ್ಯೂಷನ್ಗೆ ಬಿಟ್ಟಂತದ್ದು. ನಿಮ್ಮ ಇಂಟ್ಯೂಷನ್ ಈ ಸಮಯದಲ್ಲಿ ಈ ರಿಲೇಶನ್ಶಿಪ್ ನಂಗೆ ಪಾಸಿಟಿವ್ ಆಗಿರುತ್ತೆ ಅನ್ಸಿದ್ರೆ ಖಂಡಿತ ಪಾಸಿಟಿವ್ ರಿಸಲ್ಟ್ ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆಮೇಲೆ ಸೋಷಿಯಲ್ ಲೈಫಲ್ಲಿ ನಿಮಗೆ ಒಂದು ಪಾಸಿಟಿವ್ ಆದಂತಹ, ಅಂದ್ರೆ ಸೋಷಿಯಲ್ ಲೈಫ್ ಆಲ್ಸೋ ರಿಲೇಶನ್ಶಿಪ್, ನಮ್ಮ ಜನರ ಜೊತೆ ಹೆಂಗಿದೀವಿ ಅನ್ನೋದು, ಅದು ನಿಮಗೆ ಈ ಸರಿ ತುಂಬಾ ಸಪೋರ್ಟ್ ಕೊಡುತ್ತೆ. ಅದರಲ್ಲೂ ಈ ರಾಜಕಾರಣಿಗಳಿಗೆ ಇದು ಪಾಸಿಟಿವ್ ಆದಂತಹ ಟೈಮ್. ಯಾಕೆಂದ್ರೆ ಅವರು ಸೋಷಿಯಲ್ ವರ್ಕರ್ಸು, ಪೊಲಿಟಿಷಿಯನ್ಸು, ಇವ್ರಿಗೆ ಇದು ಪಾಸಿಟಿವ್ ಆದಂತಹ ಟೈಮ್ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಇನ್ನು ಸಿಂಹರಾಶಿಯವರ ಒಂದು ಗೈಡೆನ್ಸ್ ಅಂತ ಬಂದ್ರೆ ಏಂಜಲ್ ಗೈಡೆನ್ಸ್ ಸಿಂಹರಾಶಿಯವರಿಗೆ ಏನ್ ಸಿಗ್ಬಹುದು? ಕಾಂಪ್ರಮೈಸ್ ಅನ್ನುವಂಥ ಕಾರ್ಡ್ ಬರ್ತಾ ಇದೆ. ಸೊ ಏಂಜಲ್ಸ್ ಏನು ಗೈಡ್ ಮಾಡ್ತಿದ್ದಾರೆ ಅಂದರೆ, ಈ ಸರಿ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಮಾಡುವಂತಹ ಕೆಲಸದಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕು. ಅದು ರಿಲೇಶನ್ಶಿಪ್ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ನಿಮ್ಮ ಹಣಕಾಸಿನ ವಿಚಾರ ಇರ್ಬೋದು. ಯಾವುದರಲ್ಲೇ ಆಗಲಿ ಒಂದು ಕಾಂಪ್ರಮೈಸ್ ಆಗಿ ಒಂದು ಜೀವನವನ್ನು ನಡೆಸ್ಕೊಂಡು ಹೋದರೆ ಈ ಮಂತ್ ಸ್ವಲ್ಪ ಸಾಫ್ಟ್ ಆಗಿ ಮಂತ್ ಮುಗಿಯೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ, ಸೊ ಇದೆಲ್ಲ ಸಿಂಹರಾಶಿಯವರಿಗೆ ಆಗಿತ್ತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿಗೆ ಬರೋದಾದ್ರೆ, ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನಾವು ಅಗೈನ್ 3 ಕಾರ್ಡ್ಗಳನ್ನು ತೆಗೆಯೋಣ. ಓಕೆ, ಕನ್ಯಾ ರಾಶಿಯವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್.
ಆರೋಗ್ಯದ ವಿಚಾರ ಈ ಸರಿ ಪರವಾಗಿಲ್ಲ, ಏನು ಮೇಜರ್ ಇಶ್ಯೂಸ್ ಅಂತ ಇಲ್ಲ. ಸ್ವಲ್ಪ ನೀವೇ ಮೈಂಡ್ಸೆಟ್ ಸ್ವಲ್ಪ ಡ್ಯುಯಲ್ ಮೈಂಡೆಡ್ ಆಗಿರುತ್ತೆ. ಯಾವಾಗಲೂ ಅಷ್ಟೇ ನಿಮಗೆ ಒಂದು ಸೆಲ್ಫ್ ಡೌಟ್, ಈ ಸರಿ ನಾನು ಹೆಂಗಿರ್ಬೋದು, ಇವಾಗ ನನ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂತ ನೀವು ಮೈಂಡಲ್ಲಿ ಯೋಚನೆ ಮಾಡ್ತಾ ಇರ್ತೀರ ಅನ್ಕೊಳ್ಳಿ, ಅದಾಗೋದಕ್ಕೆ ಚಾನ್ಸ್ ಇರುತ್ತೆ. ಹಾಗಾಗಿ ಕೆಲವು ವೇಳೆ ಸ್ವಲ್ಪ ಮಾನಸಿಕವಾದ ತೊಂದರೆ ಆಗೋದಕ್ಕೆ ಅವಕಾಶ ಇರುತ್ತೆ. ಬಟ್ ಡೆಫಿನೆಟ್ಲಿ ತುಂಬಾ ದೊಡ್ಡ ಮಟ್ಟದ ಹೆಲ್ತ್ ಇಶ್ಯೂಸ್ ಈ ಮಂತಿಗೆ ಏನು ಕಾಣಿಸ್ತಾ ಇಲ್ಲ ಕನ್ಯಾ ರಾಶಿಯವರಿಗೆ. ಆದ್ರೆ ಹಣಕಾಸಿನ ವಿಚಾರದಲ್ಲಿ ಬಂದಾಗ ತುಂಬಾ ಮೋಸ ಆಗೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನೀವು ಕೊಟ್ಟಂತಹ ಹಣ ಬರದೇ ಇರುವಂಥದ್ದು, ಸಡನ್ ಚಾಲೆಂಜಸ್ ಬರುತ್ತೆ ನೀವು ಮಾಡೋಂಥ ಕೆಲಸದಲ್ಲಿ. ಯಾವುದೇ ರೀತಿಯ ಒಂದು ಪಾಸಿಟಿವ್ ಆದಂತಹ ಸೈನ್ ನಿಮ್ಗೆ ಈ ಸರಿ ಕಾಣಿಸೋದಿಲ್ಲ ಅಂತ ಅನ್ಸುತ್ತೆ. ಮತ್ತೆ ನೀವು ನಂಬಿದಂಥವ್ರು ನಿಮ್ಗೆ ಮೋಸ ಮಾಡಿ ಹಣವನ್ನ ದೋಚೋದಕ್ಕೆ ಪ್ರಯತ್ನ ಪಡ್ತಾರೆ. ಅದ್ರಲ್ಲಿ ಅವ್ರು ಸಫಲ ಕೂಡ ಆಗ್ತಾರೆ. ನೀವು ತುಂಬಾ ಡಿಸ್ಟರ್ಬ್ಡ್ ಸ್ಟೇಟ್ ಅಲ್ಲಿ ಈ ಮಂತ್ ಕಳಿಬೇಕಾಗುತ್ತೆ. ದ ಟವರ್ ಅನ್ನೋಂಥ ಕಾರ್ಡ್ ಬಂದಿದೆ. ಸೊ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕೇರ್ಫುಲ್ ಆಗಿ ಕನ್ಯಾ ರಾಶಿಯವರು ವ್ಯವಹಾರ ಮಾಡಬೇಕಾಗುತ್ತೆ. ಸೊ ರಿಲೇಶನ್ಶಿಪ್ ಅಂತ ಬಂದ್ರೆ, ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಎಮೋಷನಲಿ ಬ್ಯಾಲೆನ್ಸ್ಡ್ ಆಗಿದ್ದೀರಾ ನೀವು. ನಿಮಗೆ ಯಾವ ಗೈಡೆನ್ಸ್ನ ಅವಶ್ಯಕತೆನೂ ಇಲ್ಲ. ನಿಜ ಹೇಳ್ಬೇಕಂದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದೀರಾ. ನಿಮ್ಗೆ ಇದು ಪಾಸಿಟಿವ್ ಆಗಿದೆ ಅಂತ ಅನ್ಸಿದ್ರೆ ಪಾಸಿಟಿವ್ ಮಾಡ್ಕೋತೀರಾ, ಇಲ್ಲ ಅಂದ್ರೆ ಕಾಂಪ್ರಮೈಸ್ ಮಾಡ್ತೀರಾ. ಡಿಪ್ಲೊಮ್ಯಾಟಿಕ್ ಆಗಿರೋ ಗೊತ್ತಿದೆ ನಿಮ್ಗೆ, ನೀವು ಯಾವ್ದನ್ನ ಬೇಕಾದ್ರೂ ಹ್ಯಾಂಡಲ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಹಾಗೇನೆ ಕಂಟ್ರೋಲ್ಡ್ ಆದಂತಹ ಬಿಹೇವಿಯರ್ ರಿಲೇಶನ್ಶಿಪ್ ಅಲ್ಲಿ. ಆ ಕಂಟ್ರೋಲ್ ಇದ್ದಾಗ ನಿಮ್ಗೆ ಯಾವುದೇ ರೀತಿಯ ಮೇಜರ್ ಇಶ್ಯೂಸ್ ಬರೋದಿಲ್ಲ. ಬಟ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಏನಿರ್ತಾರೆ ಅವರು ನಿಮ್ಗೆ ಸಪೋರ್ಟಿವ್ ಆಗಿ ಕೂಡ ಇರೋದಕ್ಕೆ ಅವಕಾಶ ಇರುತ್ತೆ. ಸೋ ಗುಡ್. ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗುತ್ತೆ ಅಂತ ಕನ್ಯಾ ರಾಶಿಯವರ ಬಗ್ಗೆ ಏಂಜಲ್ ಗೈಡೆನ್ಸ್ ನ ನೋಡೋದಾದ್ರೆ, ಮೆಡಿಟೇಷನ್ ಬ್ರಿಂಗ್ಸ್ ಅವೇರ್ನೆಸ್ ಅನ್ನುವಂಥ ಕಾರ್ಡ್ ಬಂದಿದೆ. ಸರಿಯಾಗಿ ಕೂತು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ದೇವರ ಧ್ಯಾನ ಮಾಡಿ, ಭಗವಂತನನ್ನು ನೆನೆಸ್ಕೊಂಡು ಮೆಡಿಟೇಷನ್ ಮಾಡಿ ಆ ನಂತರ ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ ಇದು ಅವಕಾಶ ಇರುವಂಥ ಟೈಮ್. ಬ್ರಿಂಗ್ಸ್ ಆನ್ಸರ್ಸ್ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಒಂದು ಆನ್ಸರ್ ಗೊತ್ತಾಗುತ್ತೆ. ಇವಾಗ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಬೇಕು ಅಂತಿರ್ತೀರಾ, ಆ ದುಡ್ಡನ್ನು ಹಾಕಬೇಕಾ ಬೇಡವಾ, ಒಂದು ದಿನ ಕೂತ್ಕೊಂಡು ಮೆಡಿಟೇಟ್ ಮಾಡಲಾ ಬೇಡವಾ, ಪ್ರೋಸ್ ಆ್ಯಂಡ್ ಕಾಸಸ್ ಏನಿದೆ ಅನ್ನೋದನ್ನ ಯೋಚನೆ ಮಾಡಿ ನಿಮ್ಮಲ್ಲೇ ಉತ್ತರ ಸಿಗ್ತಾ ಹೋಗುತ್ತೆ ಅನ್ನೋಂಥದ್ದು ಏಂಜಲ್ ಗೈಡೆನ್ಸ್ ಆಗಿದೆ. ಸೊ ಮುಂದಿನ ರಾಶಿಗೆ ಬರೋದಾದರೆ ತುಲಾ ರಾಶಿಯವರಿಗೆ ಹೇಗಿರುತ್ತೆ ಮಾರ್ಚ್ ತಿಂಗಳು? ಅವರ ಆರೋಗ್ಯ ಇರ್ಬೋದು, ಹಣಕಾಸು ಇರ್ಬೋದು, ಹಾಗೆಯೇ ರಿಲೇಶನ್ಶಿಪ್ ವಿಚಾರದಲ್ಲೂ ತುಲಾ ರಾಶಿಯವರಿಗೆ ಏನೆಲ್ಲ ಗೈಡೆನ್ಸ್ ಸಿಗತ್ತೆ? ತುಲಾ ರಾಶಿಯವರ ವಿಚಾರಕ್ಕೆ ಬಂದಾಗ ಮೊದಲನೇದಾಗಿ ಆರೋಗ್ಯ, ಹಣಕಾಸು, ಹಾಗೆ ಅವರ ರಿಲೇಶನ್ಶಿಪ್. ಆರೋಗ್ಯದ ವಿಚಾರಕ್ಕೆ ಇದು ಪಾಸಿಟಿವ್ ಆದಂತಹ ಕಾರ್ಡ್. ಇಲ್ಲಿ ಯಾವುದೇ ಇನ್ನರ್ ಸ್ಟ್ರೆಂತ್ ಇದೆ. ನೀವೇನು ಮಾಡಬೇಕು ಅಂದ್ಕೊಂಡಿರ್ತೀರೋ ಅದಕ್ಕೆ ನಿಮ್ಮ ಆರೋಗ್ಯ ಪಾಸಿಟಿವ್ ಆಗಿರುತ್ತೆ. ಬಟ್ ಲಾಂಗ್ ಟೈಮ್ ಡಿಸೀಸಸ್ ಏನಾದರೂ ಇದ್ದರೆ ಸರಿಯಾಗಿ ಮೆಡಿಸಿನ್ ತೊಗೊಂಡಲ್ಲಿ ಸರಿಯಾಗಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ರೆ ಈ ಸಮಯದಲ್ಲಿ ಅದಕ್ಕೂ ಕೂಡ ಒಂದು ರೆಮಿಡಿ ಸಿಗೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯ ಪಾಸಿಟಿವ್ ಆಗೇ ಇದೆ, ಬಟ್ ಲಾಂಗ್ ಟೈಮ್ ಡಿಸೀಸಸ್ ಏನಾದರೂ ಇದ್ದರೆ ಅದರಿಂದ ಹೊರಗೆ ಬರೋದಕ್ಕೂ ಕೂಡ ಈ ಮಂತ್ ಸಪೋರ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಇದ್ರ ಜೊತೆಗೆ ನಾನು ಒಂದು ಸಜೆಷನ್ ಕೊಡಬೇಕು ಅಂತ ಅಂದರೆ, ಇದಕ್ಕೆ ಯಾವುದಾದ್ರೂ ಶಿವಾರಾಧನೆಯಿಂದ ನಿಮ್ಮ ಆರೋಗ್ಯ ಇನ್ನೂ ಬೆಟರ್ ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಇಲ್ಲದೆ ಇರ್ಬೋದು. ನಿಮ್ಮ ಪಾರ್ಟ್ನರು ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ಮ ಎಂಪ್ಲಾಯೀಸ್ ಇರ್ಬೋದು, ನಿಮ್ಮ ಜೊತೆಗೆ ಲಾಯಲ್ ಆಗಿಲ್ಲ, ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾರೆ. ಮತ್ತು ತುಂಬ ದಿನದಿಂದ ನೀವೇನೋ ಬೈದಿದ್ದೀರಾ, ಏನೋ ಅಂದಿದ್ದೀರಾ, ಅದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ. ಅದರಿಂದ ನಿಮಗೆ ಹಣ ಬರ್ತಾ ಇಲ್ಲ. ಈ ಥರದ್ದೆಲ್ಲ ನೆಗೆಟಿವ್ ಆದಂಥ ಒಂದು ಸೈನ್ನ ತೋರಿಸುವಂಥ ಕಾರ್ಡ್. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಈ ಮಂತ್ ಇರಬೇಕಾಗುತ್ತೆ ಅಂತ ಹೇಳ್ಬೋದು. ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಇದು ಪಾಸಿಟಿವ್ ಆದಂತಹ ಕಾರ್ಡ್. ರಿಲೇಶನ್ಶಿಪ್ ನೀವು ಮಾಡುವಂತಹ ಕೆಲಸಕ್ಕೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಸ್ನೇಹಿತರು ಇರಬಹುದು, ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವು ಮುಂದೆ ಹೋಗೋಕ್ಕೆ ಯಾವುದೇ ರೀತಿಯ ಸಹಾಯವನ್ನು ನಿಮ್ಮ ಪಾರ್ಟ್ನರಿಂದ ನೀವು ಈ ಸಮಯದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೈಸ್. ಸೊ ಇದು ತುಲಾ ರಾಶಿಯವರಿಗಾಗಿತ್ತು. ಇನ್ನು ಗೈಡೆನ್ಸ್ ಏನು ಸಿಗುತ್ತೆ ತುಲಾ ರಾಶಿಯವರಿಗೆ? ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನುವಂಥದ್ದು. ನೀವು ಮಾತಾಡ್ತಿರುವಂತಹ ಮಾತು ಸರಿಯಾಗಿದೆಯಾ, ನೀವು ಹೇಳಬೇಕು ಅಂದ್ಕೊಂಡಿರೋದನ್ನ ಸರಿಯಾಗಿ ಹೇಳಿ.
ಎಷ್ಟೋ ಜನ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ತಪ್ಪಾಗಿ ಅರ್ಥ ಮಾಡ್ಕೋತೀವಿ ಅಥವಾ ಅವರು ನಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಆಮೇಲೆ ಏನಾಗುತ್ತೆ, ಮಾತಾಡೋದನ್ನ ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ಕಮ್ಯುನಿಕೇಷನ್ನ ಕ್ಲಿಯರ್ ಆಗಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ ಓಕೆ. ಸೊ ಓವರ್ ಆಲ್ ತುಲಾ ರಾಶಿಯವರಿಗೆ ಈ ಭವಿಷ್ಯ ಆಗಿತ್ತು. ಸೊ ಇನ್ನು ಮುಂದೆ ವೃಶ್ಚಿಕ ರಾಶಿಗೆ ಬರೋದಾದ್ರೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ಅಂತ. ಆರೋಗ್ಯ, ಓಕೆ, ಅವರ ಹಣಕಾಸು ಹಾಗೆ ರಿಲೇಶನ್ಶಿಪ್. ಎಸ್, ಆರೋಗ್ಯದ ವಿಚಾರಕ್ಕೆ ಅಂತ ಬಂದಾಗ ಬ್ಯಾಲೆನ್ಸ್ಡ್ ಆಗಿರುತ್ತೆ ಆರೋಗ್ಯ. ಯಾವುದೇ ರೀತಿಯ ಮೇಜರ್ ಹೆಲ್ತ್ ಇಶ್ಯೂಸ್ ಅಂತ ಕಾಣಿಸ್ತಾ ಇಲ್ಲ. ಮಾಡರ್ನ್ ಮೆಡಿಸಿನ್ ಏನಾದ್ರು ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬಂದರೂ ಒಂದು ಸಣ್ಣ ಮಾಡರ್ನ್ ಮೆಡಿಸಿನ್ ಅಂದರೆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಅದರಿಂದ ಹೊರಗಡೆ ಬರೋದಕ್ಕೆ ಅವಕಾಶ ಇರುತ್ತೆ. ಸೆನ್ಸಿಬಲ್ ಆಗಿರ್ತೀರ ಈ ಸಮಯದಲ್ಲಿ. ಸೊ ಸೆನ್ಸಿಬಲ್ ಆಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಏನೇನು ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಸಮಯದಲ್ಲಿ ದೊಡ್ಡ ಮಟ್ಟದ ಹೆಲ್ತ್ ಇಶ್ಯೂಸ್ ಏನು ಬರೋದಿಲ್ಲ ಅಂತ ಹೇಳ್ಬೋದು. ಓಕೆ. ಇನ್ನು ಹಣಕಾಸು, ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮ್ಮ ಹತ್ರ ಇರೋದನ್ನೆಲ್ಲ ಬಿಟ್ಟು ಓಡ್ ಹೋಗೋಣಪ್ಪ, ಹಣ ಬೇಡ, ಕೆಲಸ ಬೇಡ, ಏನು ಬೇಡ, ಆ ಥರದೊಂದು ಮೈಂಡ್ ಸೆಟ್ಟಲ್ಲಿ ನೀವು ಬಂದ್ಬಿಟ್ಟಿದ್ದೀರಾ ಈ ಸರಿ ಅಂತ ಹೇಳ್ಬೋದು. ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸ್ವಲ್ಪ ಇಲ್ಲಿ ನಿಮಗೆ ಕಿರಿಕಿರಿಗಳು ಹೆಚ್ಚಾಗಿ ಕಾಣ್ತಾ ಇವೆ. ಎಲ್ಲ ಇದೆ ನಿಮ್ಮ ಹತ್ರ, ಅದನ್ನೆಲ್ಲ ಉಪಯೋಗಿಸ್ಕೊಂಡು ಯಾವುದಾದ್ರೂ ಒಳ್ಳೆ ಕೆಲಸ ಮಾಡೋಣ ಅಥವಾ ಏನಾದರೂ ಮಾಡೋಣ ಅಂದರೆ ಅದಕ್ಕೆ ಅವಕಾಶ ಇಲ್ಲ. ಎಲ್ಲದಕ್ಕೂ ಅಡೆತಡೆಗಳು ಹೆಚ್ಚಾಗಿ ಕಾಡ್ತಾ ಇವೆ ಈ ತಿಂಗಳಲ್ಲಿ ಅಂತ ಹೇಳ್ಬೋದು. ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್ ಆದಂತಹ ಕಾರ್ಡು. ಯಾವುದೇ ರೀತಿಯ ಒಂದು ಅಬ್ಸ್ಟಕಲ್ಸ್ ಇಲ್ಲ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ನೀವು ಪಾಸಿಟಿವ್ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಪಾಸಿಟಿವ್ ಆದಂತಹ ಒಂದು ರಿಸಲ್ಟೇ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಕ್ವಿಕ್ ಆಗಿ ಡಿಸಿಷನ್ ತಗೊಳ್ಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಟ್ರಾವೆಲಿಂಗ್ ಕೂಡ ಈ ಸಮಯದಲ್ಲಿ ಅವಕಾಶ ಇರುತ್ತೆ. ಓಕೆ ಓಕೆ. ಸೊ ಹಾಗಾಗಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಏನು ಗೈಡೆನ್ಸ್ ಸಿಗಬಹುದು ಅಂತ. ಎಸ್ ಅನ್ನುವಂಥ ಕಾರ್ಡ್ ಬರ್ತಿದೆ. ವೃಶ್ಚಿಕ ರಾಶಿಯವರು ಈ ಸಮಯದಲ್ಲಿ ಯಾವುದೇ ಕಾರ್ಯ ಮಾಡಬೇಕು, ಕೆಲಸ ಮಾಡಬೇಕು, ಇದನ್ನು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಶುರು ಮಾಡೋದಕ್ಕೆ ಬಹಳ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಹಾಗಾಗಿ ಈ ಸಮಯದಲ್ಲಿ ಎಸ್, ಎಲ್ಲದಕ್ಕೂ ಎಸ್, ನೀವು ಮಾಡುವಂಥ ಎಲ್ಲ ಕೆಲಸಗಳಿಗೂ ಎಸ್ ಅಂತ ಹೇಳ್ಬಹುದು. ಓಕೆ. ಸೊ ಇದು ವೃಶ್ಚಿಕ ರಾಶಿಯವರ ಗೈಡೆನ್ಸ್ ಆಗಿತ್ತು. ಸೊ ಮೇಡಮ್, ಇನ್ನು ನೀವು ಕ್ರಿಸ್ಟಲ್ ಕೋಚ್ ಆಗಿರೋದ್ರಿಂದ ಇವತ್ತು ನೀವು ಹಾಕೊಂಡು ಬಂದಿರುವಂತಹ ಬ್ರೇಸ್ಲೆಟ್ಸ್ ಯಾವ್ದು, ಅದು ಯಾವ ಕ್ರಿಸ್ಟಲ್? ಅದು ತುಂಬಾನೇ ಶೈನಿ ಇದೆ. ಹೌದು ಹೌದು, ಇದು ಪೈರೇಟ್ ಅನ್ನುವಂತಹ ಬ್ರೇಸ್ಲೆಟ್. ಈ ಪೈರೇಟ್ ಅನ್ನುವಂತಹ ಬ್ರೇಸ್ಲೆಟ್ ಏನಿದೆ, ಇದು ನನಗೆ ತುಂಬಾ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ತಂದ್ಕೊಟ್ಟಿರೋ. ಗೋಲ್ಡ್ ಶೇಡ್ ಇರೋದು ಪೈರೇಟ್, ಬ್ಲಾಕ್ ಟರ್ಮಲಿನ್. ಪೈರೇಟ್ ನ ಯಾಕೆ ಹಾಕೋತಾರೆ, ಯಾಕೆ ಯೂಸ್ ಆಗತ್ತೆ? ಪೈರೇಟ್ ಅನ್ನುವಂಥದ್ದು ನೀವು ಸಾಮಾನ್ಯವಾಗಿ ಹಣಕಾಸಿನ ಅಭಿವೃದ್ಧಿಗೆ, ಅಂದ್ರೆ ನೀವು ಮಾಡ್ತಿರುವಂತ ಕೆಲಸ ಎಲ್ಲರೂ ಮಾಡ್ತಾರೆ, ಆ ಕೆಲಸದಿಂದ ಸರಿಯಾಗಿ ಹಣ ಬರ್ತಾ ಇದೆಯಾ ಅಥವಾ ಅದಕ್ಕೆ ತಕ್ಕಂತಹ ಹಣ ನಿಮಗೆ ಬರ್ತಾ ಇದೆಯಾ, ಬರ್ತಾ ಇಲ್ಲ ಅಂತ ಅಂದ್ರೆ ಗೋಲ್ಡನ್ ಪೈರೇಟ್ ಬ್ರೇಸ್ಲೆಟ್ ನ ವೇರ್ ಮಾಡೋದು ಒಳ್ಳೇದು. ಗೋಲ್ಡನ್ ಪೈರೇಟ್ ಆಮೇಲೆ ಎಲ್ಲೋ ಸ್ಟ್ರಕ್ ಆಗ್ಬಿಟ್ಟಿರುತ್ತೆ, ಯಾರಿಗೋ ದುಡ್ಡು ಕೊಟ್ಟಿದ್ದೀರಾ, ಅದು ಸಿಕ್ಕಾಕೊಂಡಿದೆ, ಯಾವ್ದೋ ಬಿಸ್ನೆಸ್ಗೆ ಅಂತ ಇನ್ವೆಸ್ಟ್ ಮಾಡಿದೀರಾ, ಸಿಕ್ಕಾಕೊಂಡಿದೆ, ಅದು ಬರ್ತಾ ಇಲ್ಲ. ಅದು ಬರಬೇಕು ಅಂತ ಅಂದ್ರೆ ನೀವು ಈ ಗೋಲ್ಡನ್ ಪೈರೇಟ್ ನ ವೇರ್ ಮಾಡೋದ್ರಿಂದ ಹಣಕಾಸಿನ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ. ಇನ್ನು ಬ್ಲಾಕ್ ಕಲರ್ ಇದೆ, ಬ್ಲಾಕ್ ಟರ್ಮಲಿನ್ ಅಲ್ವಾ, ಬ್ಲಾಕ್ ಟರ್ಮಲಿನ್ ಅದನ್ನ ಯಾಕೆ ಹಾಕ್ತಾರೆ? ಇದು ಹೆಚ್ಚು ದೃಷ್ಟಿದೋಷಕ್ಕೆ ಹಾಕುವಂಥದ್ದು ಅಂತ. ನಿಮಗೆ ಯಾರಿಂದನಾದ್ರೂ ತೊಂದರೆ ಆಗ್ತಾ ಇದೆ ಅಥವಾ ನೀವೇನೋ ಸ್ವಲ್ಪ ಜನರ ನಡುವೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದೀರಾ, ನೆಗೆಟಿವ್ ಎನರ್ಜಿಯಿಂದ ಇದನ್ನ ಕಾಪಾಡೋದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ನೀವು ಎಲ್ಲೋ ಹೋಗ್ತೀರಾ, ಅಲ್ಲಿ ಜನ ನೋಡ್ತಾರೆ, ಬರೋ ಅಷ್ಟ್ರಲ್ಲಿ ಆಗ್ಲೇ ನಮಗೆ ಒಂಥರ ಏನೋ ಅನ್ಈಸಿ ಶುರುವಾಗ್ಬಿಟ್ಟಿರುತ್ತೆ, ಊಟ ಸೇರಲ್ಲ, ನಿದ್ದೆ ಬರ್ತಾ ಇಲ್ಲ, ಅಥವಾ ಅಯ್ಯೋ ಏನು ಬೇಡಪ್ಪ ಸುಮ್ಮನೆ ಮಲಗಿರೋಣ ಅನ್ನುವಂಥದ್ದು, ಈ ಥರದ ಒಂದು ಸ್ಟೇಜ್ಗೆ ಹೋಗ್ಬಿಡ್ತೀರಾ. ಈ ಥರ ಎಲ್ಲ ಆಗಬಾರ್ದು ಅಂತ ಹೇಳಿದ್ರೆ ಈ ಬ್ಲ್ಯಾಕ್ ಟರ್ಮಲಿನ್ ಹಾಕೊಳ್ಳೋದ್ರಿಂದ ನಿಮಗೆ ದೃಷ್ಟಿ ದೋಷ ಸ್ವಲ್ಪ ಕಂಟ್ರೋಲ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ ಓಕೆ. ಸೊ ಒಂದು ಹಣಕಾಸಿಗೆ, ಮತ್ತೊಂದು ದೃಷ್ಟಿ ದೋಷಕ್ಕೆ ಅಂತ ಹೇಳ್ಬೋದು. ಎಸ್ ವೀಕ್ಷಕರೇ, ನೀವು ಕೂಡ ಇದನ್ನ ನೋಟ್ ಮಾಡ್ಕೊಂಡಿರಬಹುದು. ಮೇಡಮ್ ಕ್ರಿಸ್ಟಲ್ ಕೋಚ್ ಕೂಡ ಹೌದು. ಈಗಂತೂ ಕ್ರಿಸ್ಟಲ್ ಅನ್ನೋದು ಸಾಕಷ್ಟು ಟ್ರೆಂಡಿಂಗ್ ನಲ್ಲಿದೆ. ಆದ್ರೆ ಆ ಟ್ರೆಂಡಿಂಗ್ ನಲ್ಲಿರುವಂತಹ ಕ್ರಿಸ್ಟಲ್ ನ ನಾವು ಎಲ್ಲೋ ವೆಬ್ಸೈಟ್ ನಲ್ಲೋ ಇನ್ಯಾವುದೋ ಶಾಪ್ ನಲ್ಲೋ ಗೊತ್ತಿಲ್ಲದ ಕಡೆಯಿಂದ ಬೈ ಮಾಡೋಕ್ಕಿಂತ ನೀಟಾಗಿ ಒಂದ್ಸಲಿ ನಮ್ಮ ಹಾರೋಸ್ಕೋಪ್ ನ ತೋರಿಸ್ಕೊಂಡು ನಮಗೆ ಯಾವ್ದು ಆಗತ್ತೆ ಮತ್ತು ನಮಗೆ ಯಾವ ಸಮಸ್ಯೆ ಇದೆ ಸದ್ಯಕ್ಕೆ, ಅದಕ್ಕೆ ಯಾವ್ದನ್ನ ಹಾಕೋಬೇಕು ಅಂತ. ಯಾಕಂದ್ರೆ ಮೇಡಮ್ ಒಂದ್ಸಲಿ ಹೇಳ್ತಿದ್ರು ಕಾಂಬಿನೇಷನ್ ಅಲ್ಲೂ ಕೂಡ ನೀವು ಕ್ರಿಸ್ಟಲ್ ಸಜೆಸ್ಟ್ ಮಾಡ್ತೀರಿ ಅಂತ. ನಾನು ಅದನ್ನೇ ಹೇಳೋದು, ಯಾವಾಗ್ಲೂ ಬ್ಲಿಂಕಿಟ್ ಅಲ್ಲೂ ಸಿಗುತ್ತೆ. ಈಗ
ಅಲ್ಲ, ಅಷ್ಟು ಈಸಿ ಆಗೋಗಿದೆ ಈಗ ಅಷ್ಟು ಈಸಿ ಆಗೋಗಿದೆ. ಬಟ್ ಅದು ಸರಿಯಾಗಿದ್ಯಾ, ಕ್ವಾಲಿಟಿ ಸರಿಯಾಗಿದ್ಯಾ, ಅದು ಪರ್ಫೆಕ್ಟ್ ಆಗಿದ್ಯಾ ಅಂತ ನೋಡ್ಬೇಕಾಗತ್ತೆ. ಅಂಡ್ ಅದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ. ಹರ್ಬಲ್ ವಾಟರ್ ನಲ್ಲಿ ಅದನ್ನ ಕ್ಲೀನ್ ಮಾಡಬೇಕು, ಅದು ರೀಚಾರ್ಜ್ ಮಾಡೋದು, ಎನರ್ಜೈಸ್ ಮಾಡೋದು, ಇದಕ್ಕೆಲ್ಲ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ನ ಮಾಡಿ ನಾವು ಕ್ರಿಸ್ಟಲ್ ಗಳನ್ನ ವೇರ್ ಮಾಡಿದಾಗ ಅದರದ್ದು ಒಂದು ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿರುತ್ತೆ ಅಂತ ಹೇಳ್ಬಹುದು. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಮತ್ತು ನೀವು ಯಾವುದೇ ಕ್ರಿಸ್ಟಲ್ ನ ಬೈ ಮಾಡ್ಕೋಬೇಕು ಅಂತಂದಾಗ ನೇರವಾಗಿ ದಿವ್ಯಾ ಸುಬ್ರಹ್ಮಣ್ಯ ಅವ್ರನ್ನ ಭೇಟಿ ಆಗ್ಬೋದು. ಈ ವಿಡಿಯೋ ಕೆಳಗಡೆ ಅವರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸ್ನ ನಾವು ಹಾಕಿರ್ತೀವಿ, ನೀವು ಅವರನ್ನ ಸಂಪರ್ಕ ಮಾಡ್ಬೋದು. ಅವರ ಎಲ್ಲ ಕಡೆ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ಗಳಲ್ಲೂ ಕೂಡ ಅವರು ಲಭ್ಯವಿರ್ತಾರೆ. ಸೊ ಮೇಡಮ್, ನೆಕ್ಸ್ಟ್ ಈಗ ಮುಂದಿನ ರಾಶಿಗೆ ಬರೋದಾದ್ರೆ ಧನು ರಾಶಿಯವರಿಗೆ ಹೇಗಿರುತ್ತೆ ಏಂಜಲ್ ಗೈಡೆನ್ಸ್, ಅಥವಾ ಅವರ ಆರೋಗ್ಯ ಇರ್ಬೋದು, ರಿಲೇಶನ್ಶಿಪ್, ಹಣಕಾಸಿನ ವಿಚಾರದಲ್ಲಿ? ಖಂಡಿತ ನೋಡೋಣ. ಧನುರಾಶಿಯವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಸೊ ಮೊದಲನೇದಾಗಿ ಆರೋಗ್ಯ ಸ್ವಲ್ಪ ಕೆಡಿಸ್ಕೊಳ್ತಾ ಇದ್ದೀರಾ ನೀವು. ನಿಮ್ಮ ಕೈಯಾರೆ ನೀವೇ ಆರೋಗ್ಯವನ್ನ ಹಾಳು ಮಾಡ್ಕೋತಾ ಇದ್ದೀರಾ. ನಿಮಗೆ ಯೋಚನೆನೇ ಇಲ್ಲ, ಆರೋಗ್ಯ ಹಾಳಾಗುತ್ತೆ ನಾಳೆ ಏನಪ್ಪಾ ಅನ್ನೋ ಯೋಚನೆ ಇಲ್ಲದೆ ನೀವು ನಿಮ್ಮ ಆರೋಗ್ಯದ ಅನಾರೋಗ್ಯ ತಂದುಕೊಳ್ತಾ ಇದ್ದೀರಾ ನೀವೇ. ಸರಿಯಾದ ಫುಡ್ ಇಲ್ಲ, ಸರಿಯಾದ ಟೈಮ್ಗೆ ಸ್ಲೀಪ್ ಇಲ್ಲ, ಈ ಥರದನ್ನೆಲ್ಲ ಮಾಡಿಕೊಂಡು ನಿಮ್ಮನ್ನ ನೀವು ಸ್ವಲ್ಪ ತೊಂದರೆಗೊಳಗಾಕೋತಾ ಇದ್ದೀರಾ. ಹಾಗಾಗಿ ಇದು ಸ್ವಲ್ಪ ತೊಂದರೆ ಕೊಡುವಂಥ, ಆರೋಗ್ಯದ ವಿಚಾರದಲ್ಲಿ ತೊಂದರೆ ಕೊಡುವಂತಹ ಸಮಯ ಅಂತ ಹೇಳ್ಬೋದು. ಓಕೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಇದು ಗುಡ್ ಲಕ್, ತುಂಬಾ ಪಾಸಿಟಿವ್ ಆದಂತಹ ಟೈಮ್. ನೀವೇನ್ ಕೆಲಸ ಮಾಡ್ತೀರಾ ಅದಕ್ಕೆ ಖಂಡಿತ ಒಳ್ಳೆ ಪಾಸಿಟಿವ್ ಆದಂತಹ ರಿಸಲ್ಟ್ ಸಿಗುತ್ತೆ. ಟರ್ನಿಂಗ್ ಪಾಯಿಂಟ್ ಲೈಫಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಟರ್ನಿಂಗ್ ಪಾಯಿಂಟ್ ಇದು. ಚಾಲೆಂಜಸ್ ನ ಫೇಸ್ ಮಾಡೋದಕ್ಕೆ ಇಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಸಪೋರ್ಟ್ ಇರುತ್ತೆ. ಒಂದು ಇನ್ವಿಸಿಬಲ್ ಆಗಿರುವಂತಹ ಒಂದು ಸಪೋರ್ಟ್, ಒಂದು ಸೂಪರ್ ಪವರ್ ಏನಿರುತ್ತೆ ಅದು ನಿಮ್ಮನ್ನ ಕೆಳಗೆ ಬೀಳದ ಹಾಗೆ ನಿಮ್ಗೆ ಪಾಸಿಟಿವ್ ಆದಂತಹ ಒಂದು ಸಪೋರ್ಟ್ ನ ಕೊಡ್ತಾ ಹೋಗುತ್ತೆ ಅಂತ ಹೇಳ್ಬಹುದು ಅಂತ. ಓಕೆ ಓಕೆ. ಇನ್ನು ಅವರ ರಿಲೇಶನ್ಶಿಪ್ ಅಂತ ಬಂದ್ರೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂದ್ರೆ ಬ್ಲೈಂಡ್ ಆಗಿ ಬಿಹೇವ್ ಮಾಡ್ತಿದ್ದೀರಾ. ಅಂದ್ರೆ ನಿಮ್ಗೆ ಏನ್ ನಡೀತಾ ಇದೆ, ಅವ್ರು ಏನ್ ಹೇಳ್ತಾ ಇದ್ದಾರೆ, ಅಥವಾ ಅವ್ರು ಮೋಸ ಮಾಡ್ತಾ ಇದ್ದಾರಾ, ಯಾವುದರ ಪರಿವೇ ಇಲ್ಲ. ಒಂದು ಇಮ್ಯಾಜಿನರಿ ವರ್ಡ್ ಅಲ್ಲಿ ಫೂಲಿಶ್ ಆಗಿ ತಿರುಗಾಡುವಂತಹ ಸ್ಥಿತಿಲಿ ನೀವಿದ್ದೀರಾ. ಹಾಗಾಗಿ ತುಂಬಾ ಯೋಚನೆ ಮಾಡಿಕೊಂಡು ಸರಿಯಾಗಿದೆಯಾ ಈ ಸಮಯ, ನನ್ನ ರಿಲೇಶನ್ಶಿಪ್ ಸರಿ ಇದೆಯಾ ಅಂತ ನೀವು ಅದರ ಕಡೆ ಹೆಚ್ಚು ಗಮನವನ್ನು ಕೊಡೋದು ಈ ಸಮಯದಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಓಕೆ ಓಕೆ. ಇನ್ನು ಧನುರಾಶಿಯವರಿಗೆ ಏನು ಗೈಡೆನ್ಸ್ ಸಿಗಬಹುದು, ಏಂಜಲ್ ಗೈಡೆನ್ಸ್ ಅಂತ ನೋಡಿದಾಗ, ಇನ್ನು 1 ವರ್ಷ ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕು ಅಂದ್ರೂ ಈ ವರ್ಷದಲ್ಲಿ ನೀವು ಆ ಕೆಲಸಗಳನ್ನು ಮಾಡ್ಕೊಳ್ಬಹುದು, ಮಾಡೋದಕ್ಕೆ ಅವಕಾಶ ಇರುತ್ತೆ. ದೈವ ಬಲ ಈ ಸಮಯದಲ್ಲಿ, ಏಂಜಲ್ಸ್ ಗೈಡೆನ್ಸ್, ಅಶ್ವಿನಿ ದೇವತೆಗಳ ಒಂದು ಗೈಡೆನ್ಸ್ ಈ ಸಮಯದಲ್ಲಿ ನಿಮಗೆ ಖಂಡಿತ ಇರೋದಕ್ಕೆ ಅವಕಾಶ ಇರುತ್ತೆ. ಸೊ ಖಂಡಿತ ಇದು ಪಾಸಿಟಿವ್ ಆದಂತಹ ಒಂದು ಮಂತ್ ಅಂತ ಹೇಳೋದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಓಕೆ ಓಕೆ, ಸೂಪರ್. ದೆನ್ ಇನ್ನು ಮಕರ ರಾಶಿಯವರಿಗೆ ಬರೋದಾದ್ರೆ, ಮಕರ ರಾಶಿಯವರ ವಿಚಾರಕ್ಕೆ ಬಂದಾಗ ಆರೋಗ್ಯ, ಹಣಕಾಸು ಮತ್ತೆ ರಿಲೇಶನ್ಶಿಪ್ ವಿಚಾರಕ್ಕೆ ಬರುವಂಥದ್ದು ಅಂತ. ಸೊ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ಪಾಸಿಟಿವ್ ಆದಂತಹ ಕಾರ್ಡು. ನೀವು ಮಾಡಿದಂತಹ ಎಲ್ಲ ಎಕ್ಸಸೈಸು, ಎಲ್ಲ ಶ್ರಮ, ನೀವು ಮಾಡಿದಂತಹ ಒಂದು ಎಫರ್ಟ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಕೆ ಅದು ನಿಮ್ಮ ಕೈ ಹಿಡಿದಿದೆ ಅಂತ ಹೇಳ್ಬೋದು. ಗುಡ್ ಫಾರ್ಚೂನ್ ಕೂಡ ಈ ಸಮಯದಲ್ಲಿ ನಿಮಗೆ ಕೈ ಹಿಡಿಯುತ್ತೆ. ಹಾಗೇನೆ ಪಬ್ಲಿಕ್ ರಿಕಗ್ನಿಷನ್ ಸಿಗುತ್ತೆ ನಿಮಗೆ. ಹಣಕಾಸು ಆರೋಗ್ಯದ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲದೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಸೊ ಅವರ ಹಣಕಾಸು ಅಂತ ಬಂದ್ರೆ, ಹಣಕಾಸಿನ ವಿಚಾರಕ್ಕೆ ಬಂದರೆ ಕೂಡ ಇದು ಪಾಸಿಟಿವ್ ಆದಂತಹ ಕಾರ್ಡು. ನ್ಯೂಟ್ರಿಷಟ್ ಆಗಿ, ಅಂದರೆ ಏನಕ್ಕೆ ಬೇಕೋ ಅದಕ್ಕೆಲ್ಲ, ನಮ್ಮ ದೇಹಕ್ಕೆ ಹೇಗೆ ನ್ಯೂಟ್ರಿಷನ್ಸ್ ಬೇಕೋ ಅದೇ ರೀತಿ ಇಂಥದಕ್ಕೆ ಹಣ ಬೇಕು, ಈ ಥರದಕ್ಕೆ ಬೇಕು ಅಂತ ನೀವು ಜೆನ್ಯೂನ್ ಆಗಿ ಇಂಥದಕ್ಕೆ ಹಣ ಖರ್ಚು ಮಾಡಬೇಕಪ್ಪ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಅಷ್ಟು ಹಣ ಬರೋದಕ್ಕೆ ಅವಕಾಶ 100% ಇರುತ್ತೆ ಅಂತ ಹೇಳ್ಬೋದು. ಓಕೆ, ಸೂಪರ್. ಇನ್ನು ರಿಲೇಶನ್ಶಿಪ್ ವಿಚಾರದಲ್ಲಿ ವಿಪರೀತ ಕಾಂಪಿಟೇಷನ್, ನಿಮ್ಮ ಸ್ಪೌಸ್ ಜೊತೆಗಿರ್ಬಹುದು, ನಿಮ್ಮ ಫ್ರೆಂಡ್ಸ್ ಜೊತೆಗಿರ್ಬಹುದು, ನಿಮ್ಮ ಕಲೀಗ್ಸ್ ಜೊತೆಗಿರ್ಬೋದು, ವಿಪರೀತ ಕಾಂಪಿಟೇಷನ್ ನೀವು ಫೇಸ್ ಮಾಡ್ತಾ ಇದ್ದೀರಾ. ಆದ್ರೆ ಈ ಸಮಯದಲ್ಲಿ ನಿಮ್ಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಇದೆ. ಅದೇ ನೀವು ಟೆನ್ಷನ್ ತಗೊಂಡು ಕೆಲಸ ಮಾಡ್ತೀರಾ ಅಲ್ವಾ, ಹಂಗಾಗಿ ಟೆನ್ಷನ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮೇಜರ್ ಇಶ್ಯೂಸೇ ಇರುತ್ತೆ ಈ ಸಮಯದಲ್ಲಿ ಇದು ನಿಮ್ಮ ಒಂದು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ. ಸ್ವಲ್ಪ ಕೇರ್ಫುಲ್ ಆಗಿ ಮಕರ ರಾಶಿಯವರು ಡೀಲ್ ಮಾಡಬೇಕಾಗತ್ತೆ ರಿಲೇಶನ್ಶಿಪ್ ನಲ್ಲಿ. ಓಕೆ. ಸೊ ಇನ್ನು ಏಂಜಲ್ ಗೈಡೆನ್ಸ್ ಏನ್ ಸಿಗಬಹುದು ಮಕರ ರಾಶಿಯವರಿಗೆ?
ಏಂಜಲ್ ಗೈಡೆನ್ಸ್ ಅಂತ ಬಂದಾಗ ರಿಮೈನ್ ಪಾಸಿಟಿವ್ ಅನ್ನೋಂಥದ್ದು. ಈ ಸಾರಿ ಏನ್ ಬರುತ್ತೋ ಬರ್ಲಿ, ನನ್ನ ಮೈಂಡ್ ಸೆಟ್ನ ನಾನು ಪಾಸಿಟಿವ್ ಆಗಿ ಇಟ್ಕೋತೀನಿ ಅನ್ನುವಂಥ ಮನಸ್ಥಿತಿಲಿ ನೀವು ಮುಂದುವರೆದಾಗ ಖಂಡಿತ ಪಾಸಿಟಿವ್ ಆಗಿ ಇರೋದಕ್ಕೆ ಅವಕಾಶ ಇದೆ. ಓಕೆ ಓಕೆ ಇನ್ನು ನೆಕ್ಸ್ಟ್ ಕುಂಭರಾಶಿಗೆ ಬರೋದಾದ್ರೆ ಮಾರ್ಚ್ ತಿಂಗಳು ಹೇಗಿರುತ್ತೆ ಕುಂಭರಾಶಿಯವರಿಗೆ? ಪಾಸಿಟಿವ್ ಆಗಿರುತ್ತಾ, ನೆಗೆಟಿವ್ ಆಗಿರುತ್ತೆ, ಹೇಗಿರುತ್ತೆ ಆರೋಗ್ಯ, ಹಣಕಾಸು ಹಾಗೆ ಅವರ ರಿಲೇಶನ್ಶಿಪ್ ವಿಚಾರದಲ್ಲಿ? ಆರೋಗ್ಯ, ಹಣಕಾಸು ರಿಲೇಶನ್ಶಿಪ್ ನೋಡಿ, ಇದು ಮೂರೂ ಒಳ್ಳೆ ಕಾರ್ಡ್ಸೇ ಬಂದಿದೆ ಇಲ್ಲಿ. ಸೊ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಮೇಜರ್ ಹೆಲ್ತ್ ಇಶ್ಯೂ ಇಲ್ಲ. ಸ್ವಲ್ಪ ಕಾಲ್ ನೋವಿದ್ರೆ ಇಲ್ಬಣಿಸ್ಬೋದು ಅಷ್ಟೇ, ಅಂಥದ್ದೇನು ಮೇಜರ್ ಹೆಲ್ತ್ ಇಶ್ಯೂಸ್ ಇಲ್ಲ. ಎಲ್ಲ ತರಹದ ಆರೋಗ್ಯದ ಸಪೋರ್ಟ್ ನಿಮಗೆ ದೊರೆಯುತ್ತೆ. ಇನ್ನು ನಮ್ಮ ಹಣಕಾಸಿನ ವಿಚಾರ ಅಂತ ಬಂದಾಗ ಜಡ್ಜ್ಮೆಂಟ್ ಅನ್ನುವಂಥ ಕಾರ್ಡ್, ನಾ ಹೇಳಿದ್ನಲ್ಲ, ಒಂದು ಇನ್ನರ್ ಕಾಲಿಂಗ್ ಅಂತ ಇರುತ್ತೆ. ನಿಮ್ಗೆ ಒಳಗಡೆಯಿಂದ ನಾನು ಈ ಕೆಲಸ ಮಾಡಬೇಕು, ನಾನು ಈ ಥರ ಇರಬೇಕು ಅಂತ ಒಂದು ವ್ಯಕ್ತಿತ್ವ ಬರುತ್ತೆ. ಆ ವ್ಯಕ್ತಿತ್ವದ ಪ್ರಕಾರ ನೀವು ನಡ್ಕೊತ ಹೋದರೆ ಖಂಡಿತ ನಿಮ್ಗೆ ಪಾಸಿಟಿವ್ ಆದಂಥ ಟೈಮ್ ಇದು ಮಾರ್ಚ್ ತಿಂಗಳು ಅಂತ ನಾನು ಹೇಳ್ಬೋದು. ಓಕೆ, ಇನ್ನು ಅವರ ರಿಲೇಶನ್ಶಿಪ್ ಅಂತ ಕುಂಭರಾಶಿಯವರ ರಿಲೇಶನ್ಶಿಪ್ ವಿಚಾರದಲ್ಲಿ ಕೂಡ ಇದು ಪಾಸಿಟಿವ್ ಆದಂತಹ ಒಂದು ಕಾರ್ಡ್. ನಿಮ್ಮ ರಿಲೇಶನ್ಶಿಪ್ಗಳು ಖಂಡಿತ ನಿಮಗೆ ಕೈ ಹಿಡಿತವೆ. ಫ್ರೂಟ್ಫುಲ್ ಆಗಿ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಆಗಿ ಮುಂದೆ ಹೋಗೋದಕ್ಕೆ ಎಲ್ಲ ಅವಕಾಶಗಳು ಕಾಣ್ತಾ ಇವೆ. ಓಕೆ, ಸೂಪರ್. ಕುಂಭರಾಶಿಯವರದಾಗಿತ್ತು. ಹಾಗಾದ್ರೆ ಗೈಡೆನ್ಸ್ ಏನು ಸಿಗ್ಬೋದು ಕುಂಭರಾಶಿಯವರಿಗೆ? ಏಂಜಲ್ ಗೈಡೆನ್ಸ್ ಅಂತ ಬಂದ ಕೂಡಲೇ ಏಂಜಲ್ ಗೈಡೆನ್ಸ್ ಅಂತ ಬಂದಾಗ ಕಾಂಪ್ರಮೈಸ್ ಅನ್ನುವಂಥ ಕಾರ್ಡೇ ಬರ್ತಾ ಇದೆ. ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಇದು ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಡೀಲ್ ಅಂತ. ಅಂದರೆ ನೀವು ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಈ ಸಮಯದಲ್ಲಿ ನೀವು ಅದನ್ನು ಸ್ವಲ್ಪ ಹೋಲ್ಡ್ ಮಾಡಿ ಆ ನಂತರ ಮಾಡೋದ್ರಿಂದ ಫ್ರೂಟ್ಫುಲ್ ಆಗಿ ರಿಸಲ್ಟ್ಸ್ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಇದು ಕುಂಭರಾಶಿಯವರದಾಗಿತ್ತು. ಮೀನರಾಶಿಯವರಿಗೆ ಬಂದರೆ ಅವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್ ಹೇಗಿರುತ್ತೆ? ಮೀನರಾಶಿಯವರ ಆರೋಗ್ಯ, ಹಣಕಾಸು ಹಾಗೆ ರಿಲೇಶನ್ಶಿಪ್. ಓಕೆ, ಸೊ ಮೀನರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇಲ್ಲಿ ಟೋಟಲ್ ಎಲ್ಲ ಪಾಸಿಟಿವ್ ಆದಂತಹ ಆರೋಗ್ಯ ಇದೆ. ಏನು ಅಂತ ನೆಗೆಟಿವ್ ಅಂತ ಏನು ಕಾಣಿಸ್ತಿಲ್ಲ. ಸಣ್ಣ ಪುಟ್ಟ ನೆಗಡಿ ಕೆಮ್ಮುಗಳು ಕೂಡ ಆಗದೆ ಆರಾಮಾಗಿ ಇರೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಎಲ್ಲ ಒಂದು ಪಾಸಿಟಿವ್ ಸೈಡ್ಗಳನ್ನು ಆರೋಗ್ಯದ ವಿಚಾರದಲ್ಲಿ ನೋಡೋದಕ್ಕೆ ಅವಕಾಶ ಇರುತ್ತೆ. ಡಿ ವಿಟಮಿನ್ ಏನಾದ್ರು ಕಡಿಮೆ ಇದ್ದರೆ ಈ ಸರಿ ಅದ್ರ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೊಳ್ಳಿ, ತುಂಬ ಪಾಸಿಟಿವ್ ಆಗುತ್ತೆ. ಸ್ವಲ್ಪ ವಾಕ್ ಮಾಡಿ, ಸೂರ್ಯನ ಬಿಸಿಲಿಗೆ ನಿಂತ್ಕೊಳ್ಳಿ. ಇದರಿಂದ ನಿಮಗೆ ವಿಟಮಿನ್ ಡಿ, B12 ಡೆಫಿಷಿಯನ್ಸಿ ಈ ಥರದ್ದೆಲ್ಲ ಇದ್ದರೆ ಅದು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಎರಡನೇ ಕಾರ್ಡ್ ಬಂದು ನಮ್ಮ ಹಣಕಾಸಿನ ವಿಚಾರ. ತುಂಬ ಬರ್ಡನ್ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮ ಭುಜದ ಮೇಲೆ, ತುಂಬ ಹೆವಿ ಬರ್ಡನ್ ಬಿದ್ದಿದೆ ಮೀನರಾಶಿಯವ್ರಿಗೆ. ಅಂದರೆ ನೀವು ಅನ್ಕೊಂತೀರಾ ನಾನು ಈ ಥರ ಈ ಹಣವನ್ನು ಉಳಿಸ್ಕೊಂಡು ಹೋಗಿ ಎತ್ತಿಡ್ತೀನಿ ಅಂತ. ಬಂದಂಥ ಎಲ್ಲ ದುಡ್ಡನ್ನು ಎಲ್ಲೋ ಒಂದು ಕಡೆ ನಿಮ್ಗೆ ಇಷ್ಟ ಇಲ್ಲದೆ ಇದ್ರೂ ಹೂಡೋ ಅಂಥದ್ದು, ಇಷ್ಟ ಇಲ್ಲದೆ ಇದ್ದವ್ರಿಗೆ ಕೊಡೋ ಅಂಥದ್ದು, ಈ ಥರದ್ದೆಲ್ಲ ಆಗ್ಬೋದು. ಹಾಗಾಗಿ ತುಂಬ ಸುಸ್ತು ಮಾಡ್ಕೊಂಡಿರುವಂಥ ಸಮಯ ಇದು. ತುಂಬ ಸ್ಟ್ರೈನ್ ಮಾಡ್ಕೊಂಡಿರೋದಕ್ಕೆ ಅವಕಾಶ ಇರುತ್ತೆ. ಅಂದರೆ ಹಣಕಾಸಿನ ವಿಚಾರದಲ್ಲಿ ಇದು ಬೇಕಂದಿದ್ದು ಬೇಡದಿದ್ದು ಎಲ್ಲ ಖರ್ಚು ನಿಮ್ಮ ತಲೆ ಮೇಲೆ ಆ ಥರ. ಹಾಗಾಗಿ ನೀವು ಸ್ವಲ್ಪ ಕೇರ್ಫುಲ್ ಆಗಿದ್ರೆ, ಇಲ್ಲಪ್ಪ ಈ ಥರ ಇದೆ, ನನಗೆ ನಾನು ಹುಷಾರಾಗಿರ್ಬೇಕು ಅನ್ನುವಂಥ ಒಂದು ಪರಿಜ್ಞಾನ ನಿಮ್ಮಲ್ಲಿ ಇರಬೇಕಾಗುತ್ತೆ. ಇನ್ನು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದಾಗ ಕಂಡೀಷನಲ್ ಲವ್ ಸಿಗ್ತಾ ಇದೆ ನಿಮಗೆ. ಯಾರೂ ನಿಮಗೆ ತುಂಬ ತೊಂದರೆ ಕೊಡ್ತಾ ಇಲ್ಲ. ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ನಿಮಗೆ ಪಾಸಿಟಿವ್ ಆದಂತಹ ಒಂದು ಚೇಂಜಸ್ ಬರ್ತಾ ಇದೆ. ಹಾಗೆಯೇ ಯಾರ ಜೊತೆನಾದರೂ ಮ್ಯೂಚುವಲ್ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಬೇಕು ಅಂದರೆ ಕೂಡ ಈ ಸಮಯದಲ್ಲಿ ಮಾಡ್ಕೊಳ್ಳೋದ್ರಿಂದ ಅವರ ಜೊತೆ ರಿಲೇಶನ್ಶಿಪ್ಪು, ಬಾಂಡಿಂಗು ತುಂಬ ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಮ್ಯಾಮ್, ಎಸ್. ಮೀನರಾಶಿಯವ್ರಿಗೆ ಓವರ್ ಆಲ್ ಆಗಿ ಚೆನ್ನಾಗಿದೆ ಹಾಗಾದ್ರೆ ಅಂತ. ಸೊ ಇನ್ನು ಗೈಡೆನ್ಸ್ ಅಂತ ಬಂದರೆ ಮೀನರಾಶಿಯವ್ರಿಗೆ ಏನು ಸಿಗ್ಬೋದು? ಏಂಜಲ್ ಗೈಡೆನ್ಸ್ ಅಂತ ಬಂದಾಗ ಮೀನರಾಶಿಯವರಿಗೆ ಲುಕ್ ಫಾರ್ ಎ ಸೈನ್. ಒಂದು ಭಗವಂತನೇ ನಿಮ್ಗೊಂದು ಲುಕ್ ಕಳಿಸ್ತಾನೆ, ಅಂದರೆ ಒಂದು ಇಂಟ್ಯೂಷನ್ ಕಳಿಸ್ತಾನೆ, ಅಥವಾ ಒಂದು ಯಾವುದೋ ಒಂದು ಮಾತುಕತೆ ಏನೋ ಒಂದು ಕಳಿಸ್ತಾನೆ. ಆ ಸಮಯದಲ್ಲಿ ನೀವು ಅಲರ್ಟ್ ಆಗಿದ್ದು ಅದನ್ನ ಕೇಳಿ ಮುಂದುವರೋದ್ರಿಂದ ಮೀನರಾಶಿಯವರಿಗೆ ಟೋಟಲ್ ಪಾಸಿಟಿವ್ ಟೈಮ್ ಇದು ಅಂತ ಹೇಳ್ಬಹುದು. ಓಕೆ, ಮಾರ್ಚ್ ತಿಂಗಳು ಓವರ್ ಆಲ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮೀನರಾಶಿಯವರಿಗೆ. ಎಸ್, ಎಲ್ಲ ರಾಶಿಗಳು, ಆಲ್ಮೋಸ್ಟ್ ಎಲ್ಲ 12 ರಾಶಿಗಳ ಪಾಸಿಟಿವ್ ಮತ್ತು ನೆಗೆಟಿವ್ ಸೈಡ್ ಎರಡನ್ನೂ ತಿಳಿಸ್ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಯಾವ್ಯಾವ್ದ ವಿಚಾರಗಳಲ್ಲಿ ಅದೃಷ್ಟ ಇದೆ, ಏನು ಗೈಡೆನ್ಸ್ ಸಿಗುತ್ತೆ ಅನ್ನೋದನ್ನ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಮಾರ್ಚ್ ತಿಂಗಳ ಭವಿಷ್ಯ ಟ್ಯಾರೋಟ್ ಮೂಲಕ. ಸೊ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.